ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ ಆ್ಯಂಡ್ ಎವ್ರಿ ವೀಕೆಂಡ್ ಕೂಡ ಗೋಲ್ಡ್ ಅಪ್ರೋಚ್ ಸೀರೀಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದೇ ವಿಡಿಯೋ, ನೀವು ತುಂಬ ಇಷ್ಟಪಟ್ಟಂಥ ವಿಡಿಯೋ. ಆ್ಯಂಡ್ ವಿಡಿಯೋ ಫುಲ್ ನೋಡಾದ್ಮೇಲೆ ಕಮೆಂಟ್ ಮಾಡಿ ಆಯಿತಾ. ಅಪ್ಲೋಡ್ ಮಾಡಿದ ತಕ್ಷಣನೇ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಐ ನೋ ಲೈಕ್ ಅಷ್ಟು ಲವ್ ಆ್ಯಂಡ್ ಎವ್ರಿಥಿಂಗ್ ತೋರಿಸ್ತಾ ಇರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ, ಲೆಟ್ಸ್ ಬಿಲ್ಡ್. ಓಕೆ, ನೀವು ಲೈಫಲ್ಲಿ ಎಷ್ಟೇ ಕೆಳಗಡೆ ಬಿದ್ದಿದ್ರು ಕೂಡ ಮತ್ತೆ ಎದ್ದೇಳ್ಬೋದು. ಓಕೆ, ಆ ಒಂದು ಇದಕ್ಕೆ ಸಾಕ್ಷಿನೇ ಜಸ್ಟ್ ನಾನೇನೇ. ಇವತ್ತು ತುಂಬ ಮಾತಾಡೋದಿದೆ, ನಿಮ್ಮ ಮೈಂಡನ್ನು ತುಂಬ ಸರಿ ಮಾಡೋದಿದೆ. ಈ ತುಂಬ ಮೆಸೇಜಸ್ ಬರೋದು ಓವರ್ ಟ್ರೇಡ್ ಹೇಗೆ ಕಂಟ್ರೋಲ್ ಮಾಡೋದು. ಡೆಮೋದಲ್ಲಿ ಒಳ್ಳೆ ಪ್ರೋ ಥರ ಹೊಡಿತೀನಿ, ರಿಯಲಿಗೆ ಬಂದಾಗ ಎಲ್ಲ ಹಾಳು ಮಾಡ್ಕೋತೀನಿ. ಫಸ್ಟ್ ಇದನ್ನು ಆನ್ಸರ್ ಮಾಡ್ತೀನಿ, ಆಮೇಲೆ ನಿಮಗೆ ಮೋಟಿವೇಟ್ ಮಾಡುವಂಥ ಥಿಂಗ್ಸು ತುಂಬ ಇರುತ್ತೆ. ಯಾಕೆಂದರೆ ಐ ಬಿಲೀವ್ ಲೈಕ್ ಇವಾಗ ನೀವು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀರ ನನ್ನ, ಕರೆಕ್ಟಾ? ಸೊ ದಟ್ಸ್ ವೈ ನಾನು ಏನೇ ಹೇಳಿದ್ರು ಕೂಡ ಲೈಕ್ ನಿಮಗೆ ಓಕೆ ಇದು ಸರಿ, ನಾನು ಇದನ್ನು ಫಾಲೋ ಮಾಡಬೇಕು ಅನ್ನೋದಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಿಮಗೆ ಒಂದು ಮೈಂಡ್ ಸೆಟ್ಟನ್ನು ಸರಿ ಮಾಡಬೇಕು ಅಷ್ಟೇ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಟ್ರೇಡಿಂಗಲ್ಲಿ ಯಾರು ಬೇಕಾದ್ರೂ ದುಡ್ಡು ಮಾಡ್ಬೋದು, ಇಟ್ಸ್ ಈಸಿ ಫಸ್ಟ್ ಆಫ್ ಆಲ್. ಅಂದರೆ ನಾನು ಆ ಥರ ಈಸಿ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಗೊತ್ತು. ವಾಲ್ಯೂಮ್ ಪ್ರೊಫೈಲ್ ಯೂಸ್ ಮಾಡೋದು ಗೊತ್ತು, ಫಿಬ್ ಹಾಕೋದು ಗೊತ್ತು, ಬೊಲಿಂಜರ್ ಬ್ಯಾಂಡ್ ಯೂಸ್ ಮಾಡೋದು ಗೊತ್ತು, ಡೈರೆಕ್ಷನ್ನ ಕರೆಕ್ಟಾಗಿ ಕಂಡುಹಿಡಿತೀರಾ. ಯಾಕಂದರೆ ಡೆಮೋದಲ್ಲಿ ಟ್ರೇಡ್ ಮಾಡ್ತಾ ಇದೆಯಲ್ಲ ಅಂದರೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತೇ ಪ್ರಾಫಿಟ್ ಮಾಡ್ತಾ ಇರೋ ಡೆಮೋದಲ್ಲಿ. ಬಟ್ ರಿಯಲಿಗೆ ಬಂದಂಗೆ ಹಂಗೆ ಆಗ್ತಾ ಇದೆ ಅಂದರೆ ಮೈಂಡ್ ಸೆಟ್, ಭಯ, ಫಿಯರ್, ಅಟ್ಮಾಸ್ಫಿಯರ್, ನಿಮ್ಮ ಸುತ್ತ ಇರುವಂಥ ಅಟ್ಮಾಸ್ಫಿಯರ್ ಪ್ರೆಷರು, ಇವೆಲ್ಲ ನಿಮ್ಮ ಮೇಲೆ ಬಿದ್ದು ನೀವು ಹಂಗೆ ಮಾಡ್ಕೋತಾ ಇರ್ತೀರ. ಒನ್ಸ್ ನೀವು ಕರೆಕ್ಟಾಗಿ ಫಿಕ್ಸ್ ಆಗಿಬಿಟ್ರೆ ನಾನು ಏನು ಮಾಡಬೇಕು ಇವತ್ತು, ಅದಕ್ಕೇ ಪ್ರೀವಿಯಸ್ ಡೇ ಪ್ಲ್ಯಾನ್ ಮಾಡಬೇಕು. ಎದ್ದಿದ ತಕ್ಷಣ ಇವತ್ತು ನಾನು ಏನು ಮಾಡಬೇಕು, ಎಷ್ಟು ಮಾಡಬೇಕು, ಅಷ್ಟು ಮಾಡಾದ್ಮೇಲೆ ಮುಚ್ಕೊಂಡು ಎದ್ದು ಹೋಗ್ತಾ ಇರಬೇಕು. ಆವಾಗ ಮಾತ್ರ ಯು ಕ್ಯಾನ್ ಸಸ್ಟೈನ್ ಇಲ್ಲಿ. ಓಕೆ, ಅಯ್ಯೋ ಚಾನ್ಸ್ ಸಿಕ್ಕಿದೆ, ಆಪರ್ಚುನಿಟಿ ಸಿಕ್ಕಿದೆ ಅಂತ ಹೊಡಿತಾ ಕೂತ್ಕೊಂಡ್ಬಿಟ್ರೆ ಒಂದೇ ಒಂದು ರಾಂಗ್ ಟ್ರೇಡು ಎಲ್ಲನೂ ಹಾಳು ಮಾಡಿಬಿಡುತ್ತೆ. ನಿಮ್ಮ ಮೈಂಡ್ ಸೆಟ್ಟು ವೀಕ್ ಆಗೋದಕ್ಕೆ, ನಿಮ್ಮ ಮೈಂಡ್ ಸೆಟ್ ಅಂತ ಅಲ್ಲ, ನನ್ನ ಮೈಂಡ್ ಸೆಟ್ಟು, ಎಲ್ಲರ ಮೈಂಡ್ ಸೆಟ್ಟು ಬೀಯಿಂಗ್ ಎ ಮೆನ್ ವೀಕ್ ಆಗೋದಕ್ಕೆ ದ ಮೇನ್ ರೀಸನ್ ಇಸ್ ಪಾರ್ ನೋಡೋದಾಗಿರ್ಬೋದು, ಅವ್ರು ಮಾಸ್ಟರ್ಬೇಟ್ ಮಾಡ್ಕೊಳ್ಳೋದಾಗಿರ್ಬೋದು. ಇದನ್ನು ಓಪನ್ ಆಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಚಾರ್ಟ್ ಮುಂದೆ ಎಷ್ಟು ಡಿಸಿಪ್ಲಿನ್ ತೋರಿಸ್ತೀರಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಿಮ್ಮ ಲೈಫಲ್ಲಿ ಎಷ್ಟು ಡಿಸಿಪ್ಲಿನ್ ಅನ್ನೋದಿದೆ ಅಂತ. ನಿಮ್ಮ ಮನಸ್ಸಾಕ್ಷಿ ಮುಡ್ಕೊಂಡು, ನಾನು ಇದು ಲೈಕ್ ಏನು ಮಾತಾಡೋವಂಥ ವಿಷಯ ಅಲ್ಲ ಅಂತ ಅನಿಸ್ಬೋದು, ಬಟ್ ನಿಮ್ಮ ಮನಸ್ಸಾಕ್ಷಿ ಮುಡ್ಕೊಂಡು ನೀವು ಯೋಚನೆ ಮಾಡಿ. ಆ ಕಡೆ ಫೋಕಸ್ ಇರೋದ್ರಿಂದ ಈ ಕಡೆ ಫೋಕಸ್ ಹಾಳಾಗ್ತಾ ಇದೆ. ಸಿಂಪಲ್. ನಿಮ್ಮ ಲೈಫನ್ನು ನೀವು ಅದೆಲ್ಲದನ್ನು ಅವಾಯ್ಡ್ ಮಾಡಿಬಿಟ್ಟು ರಿಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡು ಜಸ್ಟ್ ಫೋಕಸ್. ಓಕೆ, ಫೋಕಸ್ ಆನ್ ಯುವರ್ ವರ್ಕ್. ಓಕೆ, ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾನೆ ಇರಿ, ಆವಾಗ ನೋಡಿ ರಿಸಲ್ಟ್ ನೆಕ್ಸ್ಟ್ ಲೆವೆಲ್. ಒನ್ಸ್ ಯು ಗೆಟ್ ದ ರಿಸಲ್ಟ್, ಅದಾದಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಬೋದು. ಇಷ್ಟೇನೇ ರಿಸಲ್ಟ್. ಇವಾಗ ಹೇಗೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ನೋಡ್ಬೋದು ನೀವು, 10th ಸ್ಟ್ಯಾಂಡರ್ಡ್ಗೆ ಓದೋದಕ್ಕೆ ಓದು 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 ಅಂದ್ಬಿಟ್ಟು ಟಿ ವಿ ಕನೆಕ್ಷನ್ ಎಲ್ಲ ಕಟ್ ಮಾಡಿಬಿಡ್ತಾರೆ. ಒನ್ಸ್ ಯು ಗೆಟ್ ಎ ಗುಡ್ ಮಾರ್ಕ್ಸ್, ಟಿ ವಿ ಕನೆಕ್ಷನ್ ವಾಪಸ್ ಬರುತ್ತೆ. ಸೇಮ್ ಲೈಫಲ್ಲೂ ಹೀಗೇನೆ, ನಿಮಗೆಲ್ಲ ಒಂದು ಸತಿ ಸಿಕ್ಕಾದ್ಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಬೋದು. ಬಟ್ ಎಲ್ಲ ಸಿಗಬೇಕು ಅಂದರೆ ಏನು ಬೇಕಾದರೂ ಸಿಗುತ್ತಲ್ಲ, ಅದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡಬೇಕು. ಅಂದರೆ ಒನ್ಸ್ ಯು ಗೆಟ್ ದಿ ಸಕ್ಸಸ್, ಸಿಕ್ಕಾದ್ಮೇಲೆ ಎಲ್ಲ ಸಿಗೋದನ್ನು ಮುಂಚೆನೇ ಕಂಟ್ರೋಲ್ ಮಾಡಿ ಇಟ್ಕೋಬೇಕು. ಓಕೆ, ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಮುಚ್ಚುಮರೆ ಅನ್ನೋದೇನೂ ಇರೋದಿಲ್ಲ. ಓಪನ್ ಆಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಮೋಸ್ಟ್ ಆಫ್ ದೆಮ್ ಮೈಂಡ್ ಕಂಟ್ರೋಲ್ ಇಲ್ಲದೆ ಇರೋದಕ್ಕೆ ಇವೇ ರೀಸನ್. ಓಕೆ, ಸ್ಮೋಕಿಂಗ್ ಆಗಿರ್ಬೋದು, ಇದೇನೇನೆ ಅದನ್ನು ಪ್ರೆಷರ್ ಇಲ್ಲಿಗೆ ಅಂದರೆ ಲೈಕ್ ಆ ಒಂದು ಮೈಂಡ್ ಸೆಟ್ಟನ್ನು ಇಲ್ಲಿ ಬಂದಿಟ್ಟರೆ ಡೆಫಿನೆಟ್ಲಿ ವರ್ಕ್ ಆಗೋದಿಲ್ಲ. ಓಕೆ, ಯು ಆರ್ ಗೋಯಿಂಗ್ ಟು ಲೂಸ್ ಎವ್ರಿ ಟೈಮ್. ಓಕೆ, ಅವಾಯ್ಡ್ ಮಾಡಿ, ಅದೆರಡನ್ನ ಅವಾಯ್ಡ್ ಮಾಡಿ. ಓಕೆ, ಯು ವಿಲ್ ಸಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ನಿಮ್ಮ ಲೈಫಲ್ಲಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಗೋಲ್ಡ್ ಅಪ್ರೋಚಲ್ಲಿ ಲೈಕ್ 14, 15, 16 ಏನೋ ಮಾಡಿದ್ವಿ ಲಾಸ್ಟ್ ವೀಕು. ಈ ಸತಿ 16, 17, 18 ಸಾರಿ 14, 15, 16 ಆಗಿತ್ತು. 17, 18, 19 ಮಾಡೋಣ. ಓಕೆ, ಸೊ ಕಂಟ್ರೋಲ್ ಜಿ ಮಾತಾಡೋಣ. ಸೊ ನಿಮಗೆ ಮೋಟಿವೇಟ್ ಮಾಡುವಂಥ ವಿಷಯ ತುಂಬ ಇದೆ. ಓಕೆ, ಆಲ್ಟ್ ಜಿ, ನಾನು ಕಂಟ್ರೋಲ್ ಜಿ ಅಂತ ಇದ್ದೀನಿ. ಓಕೆ, ಸೊ 19th ಮಂಡೇ. ಓಕೆ, ರಿಪ್ಲೈ. ಸೊ 19th 6:30 ಬರ್ತೀನಿ. ಯಾಕಂದರೆ ಬೆಳಿಗ್ಗೆ 6:30 ಅಲ್ವಾ ನಾವು ಎದ್ದೇಳೋದು ಅಂತ ಅಂದ್ಕೊಳ್ಳೋದು. ಓಕೆ, ನಾನಂತೂ ಬೆಳಿಗ್ಗೆ 6:30 ಎದ್ದೇಳೋದ, ಹೋಪ್ ನೀವು ಎದ್ದೇಳ್ತೀರ ಅಂತ. ಓಕೆ, ಸೊ 1 hour ಹೋಗೋಣ. ಓಕೆನಾ, ಸಿಂಪಲ್. ನಾನು ಎಲ್ಲ ಸತಿನೂ ಎಲ್ಲ ಸೀರೀಸಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಹೇಗೆ ನೋಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು. ಫಸ್ಟ್ ಥಿಂಗ್ ನೋಡಿ, ಇದು ನಮ್ಮ ಝೋನ್, ಕರೆಕ್ಟಾ? ಇದು ಯಾರು ಬೇಕಾದ್ರೂ ಹೇಳ್ತಾರೆ, ಎಲ್ಲರಿಗೂ ಗೊತ್ತು ಈ ಝೋನ್ ನಿಮಗೆ. ಓಕೆ, ಹೋಪ್ ಏನು ಹೇಳಿ,
ಯು ಕ್ಯಾನ್ ಸಿ ಅಬ್ಸರ್ವ್ ಹಿಯರ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇರೋದು ನೀವು ಇಲ್ಲಿ ನೋಡ್ಬೋದು. ಓಕೆ, ಮಾರ್ಕೆಟ್ ಇವಾಗ ಇದ್ರ ಮೇಲಿದೆ, ಕರೆಕ್ಟಾ? ಏನಾಗ್ಬೋದು, ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇವಾಗ ಸಿಂಪಲ್ಲು ಇಲ್ಲಿ ಬಂದು ರೀಟೆಸ್ಟ್ ಮಾಡಿ ಮೇಲೆ ಹೋಗ್ಬೋದು, ಆರ್ ಎಸ್ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಕೆಳಗಡೆ ಬರ್ಬೋದು. ನಾನು ಮೈಂಡಲ್ಲೇ ವಿಜುವಲೈಸ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ 2 ಸಿನಾರಿಯೋ ಇದೆ. ಓಕೆ, ವಾಟ್ ಇಫ್ ಅಂದರೆ ಈ ಒಂದು ಲೆವೆಲ್ನ ಸ್ವೀಪ್ ಮಾಡಿನೂ ಮೇಲೆ ಹೋಗ್ಬೋದು, ಕರೆಕ್ಟಾ? ಅಂದರೆ ಈ ಸಪೋರ್ಟೇ ಲೆಕ್ಕ ಅದು. ಓಕೆ, ಅಂದರೆ ಬಂದು ಹಿಂಗೆ ಸಪೋರ್ಟ್ ತೊಗೊಂಡಾರು ಹೋಗ್ಬೋದು, ಹಿಂಗೆ ಸ್ವೀಪ್ ಮಾಡೋರು ಹೋಗ್ಬೋದು, ಅವ್ರು ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಹೋಗ್ಬೋದು. ಒಂದು ರೀಟೆಸ್ಟ್ಗೆ ಟ್ರೇಡ್ ಮಾಡ್ತೀವಿ, ಇನ್ನೊಂದು ಸ್ವೀಪ್ ಆಗಿ ಹೋಗೋದನ್ನ ಟ್ರೇಡ್ ಮಾಡ್ತೀವಿ. ಓಕೆ, ಇವೆರಡೇ ಆಪ್ಷನ್ ಇರೋದು. ಇವಾಗ ಏನಾಗುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಈ ಲೆವೆಲ್ ಸ್ಟ್ರಾಂಗ್ ಲೆವೆಲ್ಲ. ಅದಕ್ಕೆ ಫಸ್ಟ್ ಏನು ಮಾಡ್ತೀನಿ, EMA 20 ನೋಡ್ತೀನಿ. ಓಕೆ, ಆ ಲೆವೆಲ್ ಹತ್ರನೇ ಇದೆ. EMA 50 ನೋಡ್ತೀನಿ, ಆ ಲೆವೆಲ್ ಹತ್ರನೇ ಇದೆ. ಅಬ್ಸರ್ವ್ ಮಾಡಿ, ಆ ಲೆವೆಲ್ ಹತ್ರನೇ ಇದೆ, ನಾವು ಮಾರ್ಕ್ ಮಾಡಿರೋ ಲೆವೆಲ್ ಹತ್ರನೇ. BB ನೋಡ್ತೀನಿ, BB ಒಂದು ಸ್ವಲ್ಪ ದೂರ ಇದೆ ನೋಡಿ, ಲೋವರ್ ಬ್ಯಾಂಡ್ ಇಲ್ಲಿದೆ, ಅಪ್ಪರ್ ಬ್ಯಾಂಡ್ ಇಲ್ಲಿದೆ, ಸೊ ನೋ ಯೂಸ್ ಅದು. ದೆನ್ CPR ನೋಡೋಣ, ನೋ ಯೂಸ್, ಕೆಳಗಡೆ ಎಲ್ಲೋ ಇದೆ, ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಇಲ್ಲೊಂದು ಲೆವೆಲ್ ಇದೆ ನೋಡಿ. ಓಕೆ, ಅದು CPR ಅಲ್ಲಿ ಮಿಡಲ್ ಲೆವೆಲ್ ಏನೋ 1 ಅವರಲ್ಲಿ ಅದು ಕರೆಕ್ಟಾಗಿ ತೋರಿಸಲ್ಲ, ಬಿಟ್ಬಿಡೋಣ. VWAP ನೋಡೋಣ, ಬ್ರೇಕ್ ಮಾಡಿದೆ. ಓಕೆ, ಎಲ್ಲ ಆಗಿದೆ. ಓಕೆ, ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ ನೋಡೋಣ. ಯು ಕ್ಯಾನ್ ಅಬ್ಸರ್ವ್ ಆ ಒಂದು ಪಿಂಕ್ ಲೈನು ಕೂಡ ಇಲ್ಲೇ ಇದೆ, ಅಂದರೆ ಇದೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಓಕೆ, ಇದೊಂದು ಇಂಪಾರ್ಟೆಂಟ್ ಝೋನ್. ಈ ಝೋನ್ ಹತ್ರ ನಮ್ಮ ಟ್ರೇಡ್ಸ್ಗಳನ್ನ ಪ್ಲಾನ್ ಮಾಡಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ ಈ ಝೋನ್ಗಳ ಹತ್ರ ಇಲ್ಲೇ ನೋಡಿ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಏನಿದೆಯಲ್ಲ, ಈ ಲೆವೆಲ್ಲು. ಓಕೆ, ಈ ಝೋನ್ ಹತ್ರ. ಯಾಕೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲೇ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ, ರಿಜೆಕ್ಟ್ ಆಗಿ ಬಿದ್ದಿದೆ, ಅಗೇನ್ ರಿಜೆಕ್ಟ್ ಆಗಿ ಬಿದ್ದಿದೆ. ಬಟ್ ನಮಗೆ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇಲ್ಲಿರೋದ್ರಿಂದ, ಸೊ ದಟ್ ಇನ್ ಕೇಸ್ ಸ್ವೀಪ್ ಆಗಿ ಬಂದರೂ ಕೂಡ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಯು ವಿಲ್ ವೆಯ್ಟ್ ಫಾರ್ ಇಲ್ಲಿ ರಿಜೆಕ್ಟ್ ಆಗಲಿ ಅಂತ ಕಾಯ್ತೀರ. ವಾಟ್ ಇಫ್ ಈ ಲೆವೆಲ್ನ ಸ್ವೀಪ್ ಮಾಡಿ ಕೆಳಗಡೆ ಬಂದರೆ, ಸೊ ದಟ್ಸ್ ವೈ ಒಂದು ಸ್ವಲ್ಪ ಮೇಲೆ ಲೈನ್ ಹಾಕೋತೀನಿ. ಓಕೆ, ಇವೆಲ್ಲ ಕಾಮನ್ ಸೆನ್ಸು, ಇವೆಲ್ಲ ಇಂಪ್ರೂವ್ಮೆಂಟು ಅಷ್ಟೇನೆ. ಓಕೆ, ಬೇರೆ ಏನೂ ಇಲ್ಲ. ಓಕೆ, ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟು ಇಲ್ಲಿ ರಿಜೆಕ್ಟ್ ಆಗಿ ಬರ್ಬೋದು, ಇಲ್ಲಿ ಸಪೋರ್ಟ್ ತೊಗೊಂಡು ಬರ್ಬೋದು. ಓಕೆ, ಇವೆರಡನ್ನ ಮಾತ್ರ ಟ್ರೇಡ್ ಮಾಡ್ತೀನಿ, ಮಿಡಿಲಲ್ಲಿ ಎಲ್ಲೂ ನಾನು ಟ್ರೇಡ್ ಮಾಡೋದಿಲ್ಲ. ಓಕೆ, ಅಬ್ಸರ್ವ್ ಮಾಡಿ. ಆ್ಯಂಡ್ ನಾನು ಒಂದು ಚಾಲೆಂಜನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಲಾಸ್ಟಲ್ಲಿ, ಫುಲ್ ಕಂಪ್ಲೀಟ್ಲಿ ವಿಡಿಯೋ ನೋಡಿ. ಆ್ಯಂಡ್ ಈ ಒಂದು ವಿಡಿಯೋನ ನೋಡ್ತಾ ಇರಬೇಕಾದ್ರೆ ಯಾವುದೇ ಪ್ರಮೋಷನ್ ಅಲ್ಲ, ಕಮೆಂಟನ್ನು ಏನಂತ ಮಾಡಿ ಗೊತ್ತಾ, ಲೈಕ್, ಶೇರ್, ಸಬ್ಸ್ಕ್ರೈಬ್. ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಕಮೆಂಟ್ ಮಾಡಿ, ನಿಮ್ಮ ಲೈಫಲ್ಲಿ ಹೇಗೆ ಡೌನ್ಫಾಲಿಂದ ಆಚೆ ಬಂದ್ರಿ, ಅಥವಾ ಈಗ ಡೌನ್ಫಾಲಲ್ಲಿ ಇದ್ದರೆ ಹೇಗೆ ಆಚೆ ಬರ್ತೀರಾ, ಅದನ್ನೆಲ್ಲನೂ ಕೂಡ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ, ಬೇರೆಯವ್ರು ನೋಡ್ತಾ ಇರೋರಿಗೂ ಕೂಡ. ಓಕೆನಾ? ಪ್ಲ್ಯಾನ್ ಮಾಡೋಣ ಇವಾಗ ಟ್ರೇಡು. ಲೋವರ್ ಟೈಮ್ ಫ್ರೇಮಿಗೆ ಹೋಗೋಣ, 5 ಮಿನಿಟ್ಸ್ಗೆ ಹೋಗೋಣ. ಓಕೆ, ಸಿಂಪಲ್ ನೋಡಿ. ಓಕೆ, ಲೆಟ್ಸ್ ಪ್ಲ್ಯಾನ್. ಇಲ್ಲಿ ಮಾತ್ರ ಪ್ಲ್ಯಾನ್ ಮಾಡೋಣ, ಬೇರೆ ಎಲ್ಲೂ ಪ್ಲ್ಯಾನ್ ಮಾಡೋದು ಬೇಡ, ಸಿಂಪಲ್. ಓಕೆ, 5x ಹಾಕೊತೀನಿ. ಓಕೆ, ಇನ್ನೊಂದು ಮರ್ತ್ಬಿಟ್ವಿ, POCನ ಯೂಸ್ ಮಾಡೋದು. ಓಕೆ, ನಾನು ಇವಾಗ POCನ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಮಾರ್ಕೆಟ್ ಆಲ್ರೆಡಿ ಗ್ಯಾಪ್ ಅಪ್ ಆಗಿರೋದ್ರಿಂದ ನಮಗೆ ರೀಸೆಂಟ್ ಸ್ವಿಂಗ್ ಲೋ ಟು ರೀಸೆಂಟ್ ಸ್ವಿಂಗ್ ಹೈ ಆಲ್ರೆಡಿ ಇದೆ. ಓಹೋ, ಅಬ್ಸರ್ವ್ ಹಿಯರ್, ಅಬ್ಸರ್ವ್ ಹಿಯರ್, ಎರಡು ಒಟ್ಟಿಗೆ ಇದೆ. ಓಕೆ, ಇವಾಗ ರೆಕ್ಟ್ಯಾಂಗುಲರ್ ಹಾಕೋತೀನಿ ಇದಕ್ಕೆ. ಓಕೆ, ಈ ಝೋನ್ ಸಪೋರ್ಟ್ ತೊಗೊಂಡ್ರೆ ಲೆಟ್ಸ್ ಟೇಕ್ ಎ ಟ್ರೇಡ್. ಇಲ್ಲಿ ರಿಜೆಕ್ಷನ್ ಆದರೆ ಲೆಟ್ಸ್ ಟೇಕ್ ಎ ಟ್ರೇಡ್. ಓಕೆನಾ? ಅಯ್ಯೋ ನಿನ್ನ, ಯಾಕೆ ಗುರು, ನನಗೆ ಇಂಟರ್ನೆಟ್ ಕನೆಕ್ಷನ್ದೇ ದೊಡ್ಡ ಪ್ರಾಬ್ಲಮ್. ಓಕೆ, ಗುಡ್ ಮ್ಯಾನ್. ಓಕೆ, ಅಯ್ಯೋ, ವೆಯ್ಟ್. ನಮ್ಮ ವಾಲ್ಯೂಮ್ ಏರಿಯಾ ಹೈ ಅಲ್ಲ ಇದು. ಎಸ್, ವಾಲ್ಯೂಮ್ ಏರಿಯಾ ಹೈನ ರಿಜೆಕ್ಟ್ ಮಾಡಿದೆ, ಕರೆಕ್ಟಾ? ಬಟ್ ಇಲ್ಲಿ ನೋಡಿ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ. ವಾವ್ ಟ್ರೇಡ್ ಇದು, ಶೂರ್ ಶಾರ್ಟ್ ಟ್ರೇಡ್. ಓಕೆ, ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಸ್ವಲ್ಪ ನಾವು ಟ್ರಿಕ್ಕನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ SL ಇಡೋದ್ರಲ್ಲಿ, ಫಾರ್ ಎಕ್ಸಾಂಪಲ್ ಲೈಕ್ ಇಲ್ಲೇ ಎಂಟ್ರಿ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ಎಂಟ್ರಿ, SLನ ಇಲ್ಲಿಟ್ಟರೆ ಟ್ರ್ಯಾಪ್ ಆಗಿ ಹೋಗ್ತೀವಿ. ಯಾಕೆ ಅಂದರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಇವೆಲ್ಲ ಕಾಮನ್ ಸೆನ್ಸ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನೋಡಿ, ಇಲ್ಲಿ ವಿಕ್ಸ್ಗಳು ನೋಡ್ತಾ ಇದ್ದೀರಾ. ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟು
ಈ ವಿಕ್ಸ್ ಮೇಲಿರುವಂಥ ಎಕ್ಸೆಲ್ ಏನಿರ್ತಾವಲ್ಲ ಇದನ್ನು ಹೊಡೆದ್ಬಿಟ್ಟು ಫಾಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಕಾಮನ್ ಸೆನ್ಸ್ ಆ್ಯಂಡ್ ಸೈಕಾಲಜಿ. ಸೊ ದಟ್ಸ್ ವೈ ನಾವೇನು ಮಾಡಬೇಕು ಅಂದರೆ ಎಸ್ ಎಲ್ ಇಡಬೇಕಾದ್ರೆ ಹಿಂಗೇನು ಬಿದ್ದೋಗ್ಬೋದು, ದೇರ್ ಮೇ ಬಿ ಚಾನ್ಸ್, ಓಕೆ. ಬಟ್ ಎಂಟ್ರಿ ಕರೆಕ್ಟ್ ಇದೆ, ಎಸ್ ಎಲ್ ಇಲ್ಲಿಟ್ಟರೆ ಟ್ರ್ಯಾಪ್ ಆಗ್ತೀವಿ. ಸೊ ದಟ್ ಈ ಒಂದು ಲೆವೆಲ್ ಏನಿರುತ್ತಲ್ಲ ಇದಕ್ಕಿಂತ ಸ್ವಲ್ಪ ಮೇಲಿಡೋಣ. ಈ ಒಂದು ಇದೇನಿದೆಯಲ್ಲ ಈ ರಿಜೆಕ್ಷನ್ಸ್ಗಳು ಇದ್ರ ಮೇಲಿಡೋಣ, 1:1 ಹೋಗೋಣ. ಯಾಕೆ ಅಂದರೆ ಮಾರ್ಕೆಟ್ ಈ ಥರ ಮೂಮೆಂಟ್ ಆಗ್ತಾ ಇರಬೇಕು ಅಂದರೆ ಹ್ಯೂಜ್ ಫಾಲ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಮಗೆ ಬೇಕಾಗಿರೋವಂಥ 1:1 ನಾವು ಹಿಡಿಬೇಕು. ಆ್ಯಂಡ್ ಇಲ್ಲಿ ಎಸ್ ಎಲ್ ಕೂಡ ತುಂಬ ದೊಡ್ಡದಿರೋದ್ರಿಂದ ಯು ಹ್ಯಾವ್ ಟು ಗೋ ಲೆಸ್ಸರ್ ಲಾಟ್. ಇವಾಗ ಹೇಳ್ತೀನಿ, ನಾನೊಂದು ಚಾಲೆಂಜನ್ನು ಈ ಟ್ರೇಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದೊಂದು ಚಾಲೆಂಜನ್ನು ನಾನೇ ತೊಗೊಂಡೆ, ನೀವು ಓವರ್ ಟ್ರೇಡ್ ಮಾಡೋದನ್ನು ಸ್ಟಾಪ್ ಮಾಡಿಸ್ಬೇಕು ಅಂತ. ಏನಾ ಚಾಲೆಂಜು ಅಂದರೆ ಸಿಂಪಲ್, ನಮ್ಮ ಅಮ್ಮನ ಹತ್ರ 20,000 INR ಇಸ್ಕೊಂಡೆ, ಓಕೆ. ಇನ್ಮೇಲೆ ನಾನು ನನ್ನ ದುಡ್ಡು ಹಾಕಿ ಟ್ರೇಡ್ ಮಾಡೋದಿಲ್ಲ, ನಮ್ಮ ಅಮ್ಮನ ದುಡ್ಡು ಹಾಕಿ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ 20,000. ಸೊ ಏನೇ ಪ್ರಾಫಿಟ್ಸ್ ಆದರೂ ಕೂಡ ಅದರಲ್ಲಿ ನಮ್ಮ ಅಮ್ಮಂಗೆ 50%, ನನಗೆ 50%. ಇಲ್ಲಿ ಏನಾಗುತ್ತೆ ಗೊತ್ತಾ, ಲೈಕ್ ನಾನು ಯಾಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ ನಾನು 2 lakh ಕ್ಯಾಪಿಟಲ್ ಹಾಕೊಂಡು ಟ್ರೇಡ್ ಮಾಡಿದ್ರೆ ಎವ್ರಿ ಡೇ 50K INR ನಾನು ಟಾರ್ಗೆಟ್ ಮಾಡೋದು, ಆರ್ 1000 USD ನಾನು ಟಾರ್ಗೆಟ್ ಮಾಡೋದು. ನಾನು ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಆ ಇನ್ಕಮ್ ಕಟ್ ಆಗುತ್ತೆ, ಓಕೆ. ಕಮ್ಮಿ ಕ್ಯಾಪಿಟಲ್ ಟ್ರೇಡ್ ಮಾಡೋದ್ರಿಂದ ಕಮ್ಮಿ ಪ್ರಾಫಿಟ್ ಬರುತ್ತೆ, ನನ್ನ ಡೈಲಿ ಇನ್ಕಮ್ ಅದೇ ಆಗುತ್ತೆ. ಬಟ್ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್, ನೀವುಗಳು ಓವರ್ ಟ್ರೇಡ್ ಮಾಡೋದನ್ನು ನಿಲ್ಲಿಸ್ಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕಾಗುತ್ತೆ. ನಾನು ಹೇಳ್ಬಿಟ್ಟಿದ್ದೀನಿ ಮುಂಚೆನೇ, ನನಗೆ ಯಾರು ಸಪೋರ್ಟ್ ಮಾಡ್ತಾರೋ, ಯಾರು ನನಗೆ ಅಷ್ಟೆಲ್ಲ ಲವ್ ತೋರಿಸ್ತಾ ಇದ್ದಾರೋ ಅವ್ರಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತೀನಿ, ಓಕೆ. ಅವ್ರುಗಳು ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ಐ ಆಮ್ ರೆಡಿ ದಟ್ ನಾನು ನಿಮಗೆ ಮಾಡೋದನ್ನ ನಿಲ್ಲಿಸ್ಬೋದು ನೀವು, ಓಕೆ. ನನ್ನ ಇನ್ಕಮ್ ಸ್ಟಾಪ್ ಆದರೂ ಪರವಾಗಿಲ್ಲ, ಓಕೆ. ನಾನು ಆ ಅಪ್ರೋಚನ್ನು ತಂದು ನಿಮಗೆ ಡೈಲಿ ಇಡ್ತಾ ಇದ್ದಾಗ ನೀವು ಅದನ್ನು ನೋಡಿ ಯು ವಿಲ್ ಪ್ರಾಕ್ಟೀಸ್ ಇಟ್, ನಿಮಗೆ ಅದು ಅಡಾಪ್ಟ್ ಆಗೋಗುತ್ತೆ, ಓಕೆ. ನಾನು ಇವಾಗ ಹೇಳಿದ್ನಲ್ಲ 20,000ಇಂದ 20 lakh, 20,000ಇಂದ 2 crore ಈ ಚಾಲೆಂಜಸ್ ಎಲ್ಲ ನೀವು ಯೂಟ್ಯೂಬಲ್ಲಿ ಅವ್ರ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಅದೆಲ್ಲ ಫೇಕ್. 99.99 ಅಲ್ಲ 100% ಅವೆಲ್ಲ ಫೇಕ್. ಯಾವತ್ತೋ ಒಂದು ದಿನ ಬ್ರೀಚ್ ಆಗುತ್ತೆ, ಅದಾಗೆ ಆಗುತ್ತೆ, ನಿಮಗೆ ಅದನ್ನು ಹೇಳೋದಿಲ್ಲ. ಬಟ್ ನಾನಿಲ್ಲಿ ಅದನ್ನು ಜೆನ್ಯೂನ್ ಆಗಿ ತೋರಿಸ್ಬೇಕು ಅಂತ ಇದ್ದೀನಿ. ಬ್ರೀಚ್ ಆದರೂ ನಾನು ಓಪನ್ ಆಗಿ ಬಂದು ಹೇಳ್ತೀನಿ, ಬ್ರೀಚ್ ಆಯ್ತು ಗುರು, ಈ ತಪ್ಪು ಮಾಡಿದೆ ಅಂತ. ನನ್ನ ಮಿಸ್ಟೇಕ್ ಅಕ್ಸೆಪ್ಟ್ ಮಾಡೋದ್ರಲ್ಲಿ ತುಂಬ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ಯಾಕೆ ಇಲ್ಲಿ ಓವರ್ ಟ್ರೇಡ್ ಮಾಡಲ್ಲ ಅಂದರೆ ನಮ್ಮ ಅಮ್ಮನ ಸೇವಿಂಗ್ಸ್ ಅದು, ಓಕೆ. ಇನ್ ಕೇಸ್ ನಾನು ಏನಾದ್ರು ಕಳ್ಕೊಂಡ್ರೆ ಆನ್ಸರೇಬಲ್ ಆಗಬೇಕಾಗುತ್ತೆ. ನನ್ನ ಹತ್ರ ದುಡ್ಡಿದ್ರೆ ನಾನು ಅದನ್ನು ಕೊಡ್ಬೋದು, ಬಟ್ ಆ ಒಂದು ದುಡ್ಡು ಅವ್ರ ಕೈಯಿಂದ ಬಂದಿರುವಂಥ ದುಡ್ಡು ನನಗೆ ಅದನ್ನು ನಾನು ವಾಪಸ್ ಕೊಡ್ಬೇಕು ತಿರ್ಗಾ. ಆ್ಯಂಡ್ ಅದರಲ್ಲಿ ಪ್ರಾಫಿಟ್ ಕೂಡ ಮಾಡಿ ಕೊಡಬೇಕು. ನನಗೆ ಅದೆಲ್ಲ ಎಲ್ಲ ವೈಪ್ ಆಯಿತು ತಗೋ ನನ್ನ ಹತ್ರನೇ ಇದೆ ಕೊಡ್ತೀನಿ ಅನ್ನೋ ಮಾತು ನನ್ನ ಬಾಯಿಂದ ಬರಬಾರ್ದು. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ವರ್ಕ್ ಫಕಿಂಗ್ ಹಾರ್ಡ್. 20Kನ ಪ್ಲ್ಯಾನ್ ಮಾಡೋದು ಸಿಂಪಲ್. ಎವ್ರಿ ಡೇ 5K ಟಾರ್ಗೆಟ್ ಮಾಡ್ತೀನಿ. ನಮ್ಮ ಅಮ್ಮಂಗೆ 2,500, ನನಗೆ 2,500. ಸಿಂಪಲ್. ಎವ್ರಿ ಡೇ 5K ಅಷ್ಟೇ. ನೆಕ್ಸ್ಟ್ ದಿನ ಬರ್ತೀನಿ, ಅಯ್ಯೋ $250 ಆಗಿದೆ, ಇದನ್ನು 300 ಮಾಡೋಣ. ಅಯ್ಯೋ 300 ಆಗಿದೆ, ಇದನ್ನು 350 ಮಾಡೋಣ. ನೋ, 200ನ 250 ಮಾಡ್ತೀನಿ, $50 ವಿಡ್ರಾ ಮಾಡ್ತೀನಿ. ದೆನ್ 200 ತಿರ್ಗಾ 250 ಮಾಡ್ತೀನಿ, $50 ವಿಡ್ರಾ ಮಾಡ್ತೀನಿ. ಇದೇ ಥರ ಎವ್ರಿ ಡೇ ಮಾಡ್ತೀನಿ. ನನಗೆ ಲೈಫ್ ಲಾಂಗ್ ಗ್ರೋ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ, ಓಕೆ. ಒಂದೇ ವರ್ಷದಲ್ಲಿ CR ಮಾಡಬೇಕು, 2 ವರ್ಷದಲ್ಲಿ CR ಮಾಡಬೇಕು, ನೆವರ್ ಎವರ್. ಎವ್ರಿ ಡೇ 5,000, ನಮ್ಮ ಅಮ್ಮಂಗೆ 2,500, ನನಗೆ 2,500. ಓಕೆ ಗುರು, ಓಕೆ. ಲೇಟ್ ಆದರೂ ಪರವಾಗಿಲ್ಲ 2 CR ಮಾಡೋದನ್ನು. ಬಟ್ ಎವ್ರಿ ಡೇ ನಮ್ಮ ಅಮ್ಮಂಗೆ ದುಡ್ಡು ಕೊಟ್ಟಂಗೂ ಕೂಡ ಅವ್ರಿಗೆ ಅನಿಸ್ತಾ ಇರುತ್ತೆ, ಓಕೆ ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ, ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ. ಏನಿದು, ಲೈಕ್ ನಾನು ಸುಮ್ಮನೆ ಇದ್ದೀನಿ, ನನ್ನ ಮಗನೇ ಬಂದು ನನಗೆ ದುಡ್ಡು ಕೊಡ್ತಾ ಇದ್ದಾನೆ, ಎವ್ರಿ ಡೇ ಇಷ್ಟು ಕೊಡ್ತಾ ಇದ್ದಾನೆ. 2K ಅಂದರೆ ಎಷ್ಟು ಹೇಳಿ, ಒಬ್ಬ ಇಂಜಿನಿಯರಿಂಗ್ ಮಂತ್ಲಿ ಸಂಬಳ 2.5Kನ ನಮ್ಮ ಅಮ್ಮಂಗೆ ಎವ್ರಿ ಡೇ ಕೊಟ್ಟರು 20 ಡೇಸಿಗೆ ಇಟ್ಸ್ 50K. ಒಬ್ಬ ಇಂಜಿನಿಯರ್ ಸಂಬಳ ಅದು. ಶಿ ಈಸ್ ಗೋಯಿಂಗ್ ಟು ಎಂಜಾಯ್ ಇಟ್. ಆ್ಯಂಡ್ ನನ್ನ ಹಾರ್ಡ್ ವರ್ಕಿಗೂ ವ್ಯಾಲ್ಯೂ ಇರುತ್ತೆ. ಓವರ್ ಟ್ರೇಡ್ ಮಾಡಬೇಕಂತ ಅನ್ಸುತ್ತಾ? ಸತ್ರು ಅನ್ಸಲ್ಲ. ಯಾಕಂದರೆ ಓವರ್ ಟ್ರೇಡ್ ಮಾಡಿದ್ರೆ ದುಡ್ಡು ಕಳ್ಕೊತೀನಿ. ದುಡ್ಡು ಕಳ್ಕೊಂಡ್ರೆ ನಮ್ಮ ಅಮ್ಮನ ಮುಖದಲ್ಲಿ ಖುಷಿ ನೋಡೋದಕ್ಕಾಗೋದಿಲ್ಲ. ಅದೇ ನಾನು ಎವ್ರಿ ಡೇ ದುಡ್ಡು ಕೊಡ್ತಾ ಇದ್ದರೆ ದುಡ್ಡು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ, ಇಲ್ಲ ಅಂದ್ರೂ ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಮದರ್ ಆ್ಯಂಡ್ ಫಾದರ್ ಕ್ಯಾರೆಕ್ಟರೇ ಇರೋದು ಹಾಗೆ. ಬಟ್ ನಾವು ಈ ರೀತಿ ಅರ್ನ್ ಮಾಡಿ ಕೊಟ್ಟಾಗ ಅವ್ರಿಗೆ ಏನೋ ಒಂದು ಖುಷಿ ಆಗೇ ಆಗುತ್ತೆ ಅವರಿಗೆ. ಓಕೆ, ನನ್ನ ಮಗನೂ ಎಲ್ಲರ ಥರ ಏನೋ ಒಂದು ಮಾಡೋದಕ್ಕೆ ಹೋಗಿದ್ದಾನೆ, ಓಕೆ, ನನಗೆ ಎವ್ರಿ ಡೇ ಈ ಥರ ಕೊಡ್ತಾ ಇದ್ದಾನೆ, ತುಂಬ ಕಷ್ಟಪಡ್ತಾ ಇದ್ದಾನೆ ಅಂತ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಓಕೆ, ಅದನ್ನು ಮಾಡಬೇಕಾಗಿರೋದು ನೀವು. ಓವರ್ ಟ್ರೇಡ್ ಮಾಡಿ ದುಡ್ಡು ಕಳ್ಕೊಂಡಾಗ ಇದನ್ನು ಯೋಚನೆ ಮಾಡಿ. ಓಕೆ, ಇವಾಗ ನಾನು ಯಾಕೆ ನಮ್ಮ ಅಮ್ಮನ ಹತ್ರ ಇಸ್ಕೊಂಡಿದ್ದೀನಿ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸಿಗೆ ನಾನು ಹೇಳ್ತಾ ಇಲ್ಲ, ನೀವು ಕೆಲಸ ಮಾಡ್ತಾ ಇದ್ರೆ ಅದು ಸಪ್ರೇಟ್ ಇನ್ಕಮ್ ಅಂದ್ಕೊಳ್ಳಿ. ನಿಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಟ್ರೇಡ್ ಮಾಡಿ. ವೈಪ್ ಮಾಡಿದ್ರೆ ಆನ್ಸರೇಬಲ್ ಆಗಬೇಕಾಗತ್ತೆ. ಏನು ಆನ್ಸರ್ ಮಾಡ್ತೀರಾ? ಅಮ್ಮ, ಐ ಆಮ್ ಆಸ್ ಎ ಲೂಸರ್ ಅಮ್ಮ, ಓಕೆ, ನಾನು ಲೂಸರ್ ನಾನು. ಸೊ ದಟ್ಸ್ ವೈ ನಾನೆಲ್ಲ ಕಳ್ಕೊಂಡೆ, ನೀವು ಕೊಟ್ಟಿದ್ದ ದುಡ್ಡನ್ನೆಲ್ಲ, ನಾನೊಬ್ಬ ಲೂಸರ್ ಈ ಥರ ಹೋಗಿ ಹೇಳ್ತೀರಾ? ಅಮ್ಮ ನೋಡು,
ವಿ ಆರ್ ಮೇಕಿಂಗ್ ಎವ್ರಿ ಡೇ ಪ್ರಾಫಿಟ್, ಬಿಸ್ನೆಸ್ ಇದು 50% ನೀವು 50% ಮೀ, ಈ ಥರ ಹೇಳ್ತೀರಾ. ಯೋಚನೆ ಮಾಡಿ. ಓಕೆ, ಓವರ್ ಟ್ರೇಡ್ ಇಲ್ಲೇ ಸ್ಟಾಪ್ ಆಗೋಗ್ಬಿಡುತ್ತೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ, ಓವರ್ ಟ್ರೇಡ್ ಸ್ಟಾಪ್ ಆಗೋಗುತ್ತೆ. ಓಕೆ, ನಾನು ನೆನ್ನೆದು ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ನೆನ್ನೆದು ಕೂಡ ಆಲ್ರೆಡಿ $50 ಪ್ರಾಫಿಟ್ ಮಾಡಿ ಶುರು ಮಾಡಿದ್ದೀನಿ. ನನಗೆ $50 ಪ್ರಾಫಿಟ್ ಮಾಡಿ ವಿಡ್ರಾ ಮಾಡಿಕೊಟ್ಟಿದ್ದೀನಿ. ಅದನ್ನೆಲ್ಲನೂ ತೋರಿಸ್ತೀನಿ. ನಾನೆಲ್ಲ ಓಪನ್ ಆಗಿರ್ತೀನಿ. ನೋ ಫೇಕ್, ನಥಿಂಗ್, ನೋ ಎಡಿಟಿಂಗ್, ನಥಿಂಗ್. ಹೇಳ್ತಾರೆ, ಅಯ್ಯೋ ಪ್ರಾಫಾರ್ಮ್ಸಲ್ಲೆಲ್ಲ ಟ್ರೇಡ್ ಮಾಡೋರು ಮಾತ್ರ ರಿಯಲ್ ಟ್ರೇಡರ್ ಅಂತೆ. ಬ್ರೋಕರಲ್ಲಿ ಟ್ರೇಡ್ ಮಾಡೋದಕ್ಕೆ ಮೀಟ್ರ್ ಬೇಕು. ಓಕೆ, ಬ್ರೋಕರಲ್ಲಿ ಟ್ರೇಡ್ ಮಾಡೋರು ಕೂಡ ಜೆನ್ಯೂನ್ ಇರ್ತಾರೆ, ಪ್ರಾಫಾರ್ಮಲ್ಲಿ ಟ್ರೇಡ್ ಮಾಡೋರು ಜೆನ್ಯೂನ್ ಇರ್ತಾರೆ. ಓಕೆ, ಸೊ ಫೇಕ್ ಗೀಕ್ ಅನ್ನೋರು ಯಾರು ಅಂದರೆ ಜನನ ಇಂಪ್ರೆಸ್ ಮಾಡ್ತಾರಲ್ಲ, ಅವ್ರುಗಳು ಫೇಕ್ ಮಾಡಬೇಕಾಗತ್ತೆ. ನಾನು ಅದಕ್ಕೆ ಮಿಸ್ಟೇಕ್ಸ್ಗಳಾದರೆ ತುಂಬ ಓಪನ್ ಆಗಿ ಮಾತಾಡ್ತೀನಿ. ಓಕೆ, ಬಾಗೋರು ಟಿ ಪಿಗೆ. ಸೂಪರ್, ಇಟ್ಸ್ ಎ ಟಿ ಪಿ, ಡನ್, ಮುಗೀತು. ಓಕೆ ಓಕೆ ಓಕೆ, ಗುಡ್. ಓಕೆ, ಸೊ ಇಲ್ಲಿ ಒಂದು ಅಪ್ರೋಚನ್ನು ಯೂಸ್ ಮಾಡೋಣ. ಓಕೆ, ಒನ್ ಟ್ರೇಡ್ ಮುಗೀತಲ್ಲ, ಲೆಟ್ಸ್ ಒನ್ ಟ್ರೇಡಿಗೆ ಸ್ಟಾಪ್ ಮಾಡೋಣ. 0.05 ಲಾಟ್ ಹಾಕಿದ್ರು ಕೂಡ ಇಲ್ಲಿ ನೋಡಿ. ಸೊ ಎಂಟ್ರಿ ನಾವು ಆಗಿರೋದು 4676ಗೆ. ಎಸ್ ಎಲ್ ನೋಡಿ 4682 ಇದೆ. 4682 ಇದೆ. 4676ಗಿಂತ 4682 ಅಂದರೆ ಹತ್ತತ್ರ 100 ಪಿಪ್ ಅಂದ್ಕೊಳ್ಳೋಣ, ಹತ್ತತ್ರ 100 ಪಿಪ್ಪು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 0.05 ಹಾಕ್ತೀನಿ. ಅಂದರೆ $50 ಲಾಸ್, $50 ಟಿ ಪಿ. $200ಗೆ 20K ಹೇಳಿದ್ನಲ್ಲ ಅಕೌಂಟ್, $200ಗೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಇಡೋದಕ್ಕಾಗದೆ $50. ಅದಕ್ಕಿಂತ ಮೇಲಿಟ್ಟಾದರೆ ಅಕೌಂಟ್ ವೈಪ್. ಅದು ಡೆಫಿನೆಟ್ಲಿ $50ಗಿಂತ ಕೆಳಗಡೆ ಹೋಗ್ತಾ ಇದೆ ಲಾಸು ಅಂದರೆ ಯು ಆರ್ ಗೋಯಿಂಗ್ ಟು ವೈಪ್ ದಿ ಅಕೌಂಟ್. 20Kದು ಅಷ್ಟೇ, ಮುಗೀತು. ಸೊ ಎವ್ರಿ ಡೇ ನಾನು ಪ್ಲ್ಯಾನ್ ಮಾಡೋದು ಹಾಗೇನೆ, ಬೆಳಗ್ಗೆನೇ ಶುರು ಮಾಡ್ತೀನಿ. ಓಕೆ, $50 ಒಳಗಡೆ ಲಾಸ್ ಇಡಬೇಕು, ಪ್ರಾಫಿಟ್ನ $50 ಇಡಬೇಕು. ಡನ್. $50 ಆಯ್ತಾ, ಮುಚ್ಕೊಂಡು ಎದ್ದು ಹೋಗ್ತಾ ಇರ್ತೀನಿ, ನಾಳೆ ನೋಡ್ಕೋತೀನಿ. ಓಕೆ, ಸೊ ಇವಾಗ ಲೆಟ್ಸ್ ಗೋ 20th ಹೋಗೋಣ. ಇವೆಲ್ಲ ಹೋಗ್ಲಿ, ಏನಾರು ಆಗಲಿ, 20th ನೋಡೋಣ. ಓಕೆ, 20th 130, 230, 330, 430. ನಾವು 6:30 ಅಲ್ವಾ ಶುರು ಮಾಡೋದು, ಸೊ ದಟ್ಸ್ ವೈ 6:30 ಹುಡುಕ್ತಾ ಇದ್ದೀನಿ. ಓಕೆ, 6:30 ಬಂತು. 6:30 ಬಂದ್ವಿ, ಹತ್ತತ್ರ 8 o'clock ಬಂದ್ವಿ ಅನ್ಕೊಳ್ಳೋಣ. ಓಕೆ, ನಾವೇನು ಮಾರ್ಕ್ ಮಾಡಿದ್ವಿ, ಎಲ್ಲ ಲೆವೆಲ್ಲು ದಾಟೋಗಿದೆ. ಇನ್ ಕೇಸ್ ನೀವು ಹೈಯರ್ ಟೈಮ್ ಫ್ರೇಮಿಗೆ ತಿರ್ಗಾ ಹೋದರೆ 1 hourಗೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇವೆಲ್ಲಾನು ಕೂಡ ಬೀಟ್ ಮಾಡಿದೆ. ಓಕೆ, ಸೊ ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಯೂಸ್ಲೆಸ್ ಇವಾಗ, ಎಲ್ಲಾನು ಬೀಟ್ ಮಾಡಿ ಹೋಗಾದ್ಮೇಲೆ. ಓಕೆ, 5 minutesಗೆ ಹೋಗೋಣ. ಈಗ ಲೆಟ್ಸ್ ಅನಲೈಸ್, 5 minutesಲ್ಲೇ ಅನಲೈಸ್ ಮಾಡೋಣ. ಓಕೆ, ಏನು ಕಾಣಿಸ್ತಾ ಇದೆ ಈಗ ನೋಡಿದಾಗ ನಿಮಗೆ ಏನು ಕಾಣಿಸ್ತಾ ಇದೆ ಅಂದರೆ, ವಾಲ್ಯೂಮ್ ಪ್ರೊಫೈಲೇನೆ ನಮ್ಗೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗೋದು. ಓಕೆ, ಇವಾಗ ನೋಡಿ ಕರೆಕ್ಷನ್ ಆಗಿ ಇಲ್ಲಿಂದ ಮೂಮೆಂಟ್ ಆಗಿದೆ. ಇನ್ ಕೇಸ್ ಇದನ್ನೇನಾದ್ರು ಬೀಟ್ ಮಾಡಿದ್ರೆ, ಈ ಲೆವೆಲ್ ಏನಾದ್ರು ಬೀಟ್ ಮಾಡಿದ್ರೆ ಮಾರ್ಕೆಟು, ಅವಾಗ ನಾವು ಇಲ್ಲಿಂದ ಇಲ್ಲಿಗೆ ಹಾಕೋತಾ ಇದ್ದೆ ವಾಲ್ಯೂಮ್ ಪ್ರೊಫೈಲ್ನ. ಸೊ ಬೀಟ್ ಮಾಡಿಲ್ಲ. ವಾಲ್ಯೂಮ್ ಪ್ರೊಫೈಲ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ ವಾಲ್ಯೂಮ್ ಪ್ರೊಫೈಲ್. ಓಕೆ, ಸೊ ಲೆಟ್ಸ್ ಏನು ಬರುತ್ತೆ ನೋಡೋಣ. ಓಕೆ, ಸೂಪರ್, ಇಲ್ಲಿದೆ. ಓಕೆ, POC ಇಲ್ಲಿದೆ, ವಾಲ್ಯೂಮ್ ಏರಿಯಾ ಲೋ ಇದೆ. ನಾನು ಇವಾಗ POCಲಿ ಟ್ರೇಡ್ ತೊಗೋಬೇಕಾ, ವಾಲ್ಯೂಮ್ ಏರಿಯಾ ಲೋ ಅಲ್ಲಿ ಟ್ರೇಡ್ ತೊಗೋಬೇಕಾ ಅಂತ ನೋಡ್ತೀನಿ, ಬೊಲಿಂಜರ್ ಬ್ಯಾಂಡ್ನ ಹೆಲ್ಪ್ ತೊಗೊಂಡು. ಲೋವರ್ ಬ್ಯಾಂಡ್ ನೋಡಿ ಇಲ್ಲೇ ಮರ್ಜ್ ಆಗಿದೆ. ಸೊ ಇದೇ ಟ್ರೇಡ್ ಇತ್ತು, ಬಟ್ ಇಟ್ಸ್ ಓಕೆ, ಮಿಸ್ ಆಗಿದೆ, ಏನೂ ಮಾಡೋದಕ್ಕಾಗಲ್ಲ. ಇವಾಗ ಈ ಒಂದು ಲೆವೆಲ್ ಏನಿದೆಯಲ್ಲ ವಾಲ್ಯೂಮ್ ಏರಿಯಾ ಹೈ, ಇಲ್ಲಿ ನೋಡೋಣ ಏನಾದ್ರು ರಿಜೆಕ್ಷನ್ ಆಗತ್ತಾ ಅಂತ, ಸೊ ದಟ್ ಕೆಳಗಡೆಗೆ ಟ್ರೇಡ್ ಮಾಡೋಣ. ಓಕೆ, ಗುಡ್. ಇವಾಗ ಎಲ್ಲಾನು ರಿಮೂವ್ ಮಾಡ್ತೀನಿ. ಓಕೆ, ಇವಾಗ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಈ ಒಂದು ಏನಿತ್ತಲ್ಲ ರೆಸಿಸ್ಟೆನ್ಸನ್ನ ನೋಡಿ ಬ್ರೇಕ್ ಮಾಡಿ ಫೇಲ್ ಆಗಿದೆ. ಬಟ್ ಇಲ್ಲಿ ಕ್ಯಾಂಡಲ್ಲು ರೀಟೆಸ್ಟ್ ಮಾಡ್ತಾ ಇದೆ. ಕರೆಕ್ಟಾ? ಅಂದರೆ ನಿಮಗೆ ಕೆಳಗಡೆ ವಿಕ್ ಕಾಣಿಸ್ಕೊತಾ ಇದೆ. ಇನ್ ಕೇಸ್ ಏನಾದ್ರು ಇಲ್ಲೊಂದು ರೆಡ್ ಕ್ಯಾಂಡಲ್ ಆಗಿದ್ರೆ ಸ್ವೀಪ್ ಆಗಿರೋದು, ಕೆಳಗಡೆ ಟ್ರೇಡ್ನ ಪ್ಲಾನ್ ಮಾಡ್ಬೋದಿತ್ತು. ಬಟ್ ಇದೊಂದು ಸ್ವಲ್ಪ ಟ್ರ್ಯಾಪ್ ಆಗಿರೋದ್ರಿಂದ ತಿರ್ಗಾ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಕೋತೀನಿ ನಾನು. ಓಕೆ, ಸೊ ತಿರ್ಗಾ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿದೆ. ಓಕೆ, ಇದನ್ನು ರೀಟೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ EMA ಇಲ್ಲೇ ಇದೆ. ಯು ಕ್ಯಾನ್ ಅಬ್ಸರ್ವ್ 50 EMA ಅಲ್ಲೇ ಇದೆ, 20 EMA ಅಲ್ಲೇ ಇದೆ. ಸೊ ಇದೊಂದು ಸ್ಟ್ರಾಂಗ್ ಝೋನ್ ಆಗುತ್ತೆ. ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ನ ನೋಡೋಣ.
ಏನು ಬಂದಿದೆ ಅಂತ. ಸೊ ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರು ಎಲ್ಲಾನು ಬೀಟ್ ಮಾಡಿ ಹೋಗ್ಬಿಟ್ಟಿದೆ, ಸೊ ಯೂಸ್ಲೆಸ್ ಆಗೋಗುತ್ತೆ. ಸೊ ಇಲ್ಲಿಗೆ ರೀಟೆಸ್ಟ್ ಮಾಡಿದಾಗ ಲೆಸ್ ಅಂದರೆ ಟ್ರೇಡ್ನ ಪ್ಲ್ಯಾನ್ ಮಾಡೋಣ. ಆಗಲಿಲ್ಲ. ಓ ಈಗ ಆಯಿತು. ಓಕೆ, ಸೊ ಇದು ಏನಾಗುತ್ತೆ ಗೊತ್ತಾ, ಲೈಕ್ ನಾನು ಯಾವಾಗಲೂ ಯೋಚನೆ ಮಾಡ್ತೀನಲ್ಲ, ಈ ಥರ ಬಿಗ್ ಕ್ಯಾಂಡಲ್ ಬಂದು ಈ ಥರ ಒಂದು ಗ್ರೀನ್ ಕ್ಯಾಂಡಲ್ ಬಂದು ರೀಟೆಸ್ಟ್ ಮಾಡಿದ್ರೆ ಇಟ್ಸ್ ಎ ಟ್ರ್ಯಾಪೇನೆ, ಆಲ್ಮೋಸ್ಟ್ ಟ್ರ್ಯಾಪೇನೆ ಅದು. ಸೊ ದಟ್ಸ್ ವೈ ಈಗ ರೀಟೆಸ್ಟ್ ಮಾಡಲ್ಲ. ಇನ್ ಕೇಸ್ ಇಲ್ಲಿ ಸ್ಲೋ ಬಂದಿದ್ರೆ ಅವಾಗ ನಾನು ಇಲ್ಲಿ ರೀಟೆಸ್ಟ್ ಟ್ರೇಡ್ ಪ್ಲ್ಯಾನ್ ಮಾಡ್ತಾ ಇದ್ನೋ. ನೋ, ಸೊ ಇವಾಗ ಪ್ಲ್ಯಾನ್ ಮಾಡೋದೇನು ಅಂದರೆ ಇಲ್ಲೆಲ್ಲರೂ ಸಪೋರ್ಟ್ ತೊಗೊಳ್ತಾ ನೋಡ್ತೀನಿ. ನೋಡಿದ್ರ ಇದೇ ಟ್ರ್ಯಾಪು ಹೇಳಿದ್ನಲ್ಲ, ಇವಾಗ ಇಲ್ಲಿ ಗುಡ್. ಓಕೆ, ಸೊ ಇವಾಗ ಇಲ್ಲಿ ಗುಡ್. ಸೊ ಇದು ಟಿ ಪಿ, ಅಪ್ಪರ್ ಬ್ಯಾಂಡ್ ಟಿ ಪಿ. ಇದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ SL ಇಟ್ಟಿದ್ದೀನಿ, 1:1 ಇದೆ. ಆ್ಯಂಡ್ ಇಲ್ಲಿ ಯಾಕೆ ಟ್ರೇಡ್ ತೊಗೊಳ್ಳಿಲ್ಲ ಅಂದರೆ ಈ ಥರ ಬಿಗ್ ಕ್ಯಾಂಡಲ್ ಬಂದು ರೀಟೆಸ್ಟ್ ಮಾಡುತ್ತೆ ಅನ್ನೋದೆಲ್ಲ ಸುಳ್ಳು. ಓಕೆ, ಡನ್, ಸಿಂಪಲ್ಲಾ? ಏನಾರು ಮಿಸ್ಟೇಕ್ ಇತ್ತಾ ಇಲ್ಲಿ? ಇಲ್ಲಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೆ ರೀಟೆಸ್ಟ್ಗೆ, ಬಟ್ ರೀಟೆಸ್ಟ್ ಆಯಿತು, ಬಟ್ ಸ್ಟಿಲ್ ಇಲ್ಲಿಂದ ಮೂಮೆಂಟ್ ಆಗಿದೆ. ಓಕೆ, ಮೂಮೆಂಟ್ ಆಗಿಲ್ಲ ಅಂತ ಅಲ್ಲ, 738ಇಂದ 100 ಪಿಟ್ ಮೂಮೆಂಟ್ ಆಗಿದೆ, ಬಟ್ ನನಗೆ ಇದು ಪ್ರಾಪರ್. ಓಕೆ, ಇಷ್ಟೇ. ಸೊ ಎರಡು ದಿನದ್ದು. ಓಕೆ, ಅರ್ಥ ಆಯ್ತಾ ಹೇಗೆಲ್ಲ ಅನಲೈಸ್ ಮಾಡಿದೆ ನೋಡಿದ್ರಲ್ಲ? ಓಕೆ, ಸಿಂಪಲ್. ಹೋಪ್ ಒಂದು ಕ್ಲಿಯರ್ ಪಿಕ್ಚರ್ ಬಂದಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಕ್ ಇನ್ನು ತುಂಬ ಬ್ಯಾಕ್ ಟೆಸ್ಟ್ಗಳನ್ನ ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಕೂಡ ಆಗಿದೆ. ಓಕೆ, POC ಲೆವೆಲ್ಲು, ಇದು ವಾಲ್ಯೂಮ್ ಏರಿಯಾ ಏನಿದೆಯಲ್ಲ, POC ಲೆವೆಲ್ ಅಲ್ಲ, ಸಾರಿ, ವಾಲ್ಯೂಮ್ ಏರಿಯಾ ಇದೆಯಲ್ಲ, ವಾಲ್ಯೂಮ್ ಏರಿಯಾ ಹೈನ ರೀಟೆಸ್ಟ್ ಮಾಡಿದೆ. ಇದು ಕರೆಕ್ಟ್ ರೀಟೆಸ್ಟ್. ಓಕೆ, ನೀವು ಟ್ರೇಡ್ಸ್ಗಳನ್ನ ಪ್ಲ್ಯಾನ್ ಮಾಡಬೇಕಾದ್ರೆ ಲೋವರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಕಡೆ ಪ್ಲ್ಯಾನ್ ಮಾಡಿದ್ರೇ ಪ್ರಾಪರ್ ಆಗಿರುತ್ತೆ. ಓಕೆ, ಇದನ್ನು ತುಂಬ ಸತಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ ನಾನು. ಓಕೆ, ನಿಮ್ಗೂ ಅದು ಅರ್ಥ ಆಗಿರುತ್ತೆ. ಓಕೆ, ಹೋಪ್ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲೆಲ್ಲ ಹೇಗೆ ಇಗ್ನೋರ್ ಮಾಡೋದು ಇವೆಲ್ಲನೂ ಗೊತ್ತಾಗಿದೆ ಅನ್ಕೋತೀನಿ. ಆಮೇಲೆ ಇವತ್ತು ಓಕೆ ಇಷ್ಟು ಸಾಕು. ಒಂದು ವಿಡಿಯೋ ಮಾಡಿದ್ದೆ ನಾನು. ಓಕೆ, ಈ ಪ್ರಾಪ್ ಫರ್ಮ್ಸ್ಗಳಲ್ಲಿ ಒಂದರಲ್ಲಿ ಬೈ ಒಂದರಲ್ಲಿ ಸೆಲ್ ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ಈ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಎಲ್ಲ ಎಜುಕೇಟೆಡೇ ಇದ್ದಾರೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳೋ ಅನ್ನೋ ಪೇಷನ್ಸು ಇರೋದಿಲ್ಲ, ಸುಮ್ಮನೆ ಬಂದು ಕಮೆಂಟ್ ಆಗ್ತಾರೆ. ಬಟ್ ಇಟ್ಸ್ ಓಕೆ, ಅದೇನು ಅಲ್ಲ. ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಾನು ಥಿಂಕ್ ಮಾಡೋ ರೀತಿ ಈ ಥರ ಇರುತ್ತೆ. ಓಕೆ, ನಾನು ಜಸ್ಟ್ ಥಿಂಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದನ್ನು ಅಪ್ಲೈ ಮಾಡಿದ್ದೀನಿ. ಗೋಲ್ಡ್ ಫಂಡೆಡಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಅದು ಪೇಔಟಿಗೆ ಹೋಗ್ಬೇಕಾದ್ರೆ ಹೇಗೆ ಮಾಡಿದ್ದು ಅಂದರೆ ಇದನ್ನೇ ನಾನು ಫಾಲೋ ಮಾಡಿದ್ದು. ಓಕೆ, ಬಟ್ ಅದು ಲೂಪೋಲೋ ಏನೋ ನನಗೆ ಗೊತ್ತಿಲ್ಲ, ಯಾವುದೇ ಥರ ಇಶ್ಯೂಸ್ ಹಾಕಿಲ್ಲ. ಬಟ್ ನಾನು ಇದನ್ನೇ ಫಾಲೋ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ಐ ಆಮ್ ಆಸ್ಕಿಂಗ್ ಯು, ನಾನು ನಿಮಗೆ ಕ್ವಶನ್ ಮಾರ್ಕ್ ಹಾಕಿಬಿಡ್ತೀನಿ, ಇದು ಕರೆಕ್ಟಾ ತಪ್ಪಾ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ನಾನು 2 15K ಅಕೌಂಟ್ ತೊಗೋತೀನಿ. ಒಂದು ಫಂಡಿಂಗ್ ಪಿಪ್ಸಲ್ಲಿ, ಒಂದು ಫಂಡೆಡ್ ನೆಕ್ಸ್ಟಲ್ಲಿ. ಸೇಮಲ್ಲಿ ತೊಗೊಂಡ್ರೆ ಅದು ಬ್ರೀಚ್ ಮಾಡಿಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ಫಂಡಿಂಗ್ ಅಕೌಂಟ್ ಅವರಿಗೆ, ಅದೆಲ್ಲ ಅಂತಾರೆ. ಬಟ್ ಅವೆಲ್ಲ ನಾನೇ ಹೇಳ್ತೀನಲ್ಲ, ಗೊತ್ತಾಗೋದಿಲ್ಲೋ ಗೊತ್ತಿಲ್ಲ. ನಾನು ಗೋಲ್ಡ್ ಫಂಡೆಡಲ್ಲಿ ಅದನ್ನು ಮಾಡಿದ್ದೀನಿ, ಏನೂ ಗೊತ್ತಾಗಲಿಲ್ಲ, ಏನೂ ಬ್ರೀಚ್ ಆಗಿಲ್ಲ, ಯಾವುದೇ ಥರ IP ಏನೂ ಪ್ರಾಬ್ಲಮ್ಮು ಬಂದಿರಲಿಲ್ಲ. ಯಾಕಂದರೆ ನನ್ನ ಮೊಬೈಲಲ್ಲೂ ಲಾಗಿನ್ ಆಗಿರೋದು, ಸಂಜು ಮೊಬೈಲಲ್ಲೂ ಲಾಗಿನ್ ಆಗಿರೋದು. ಫಂಡಿಂಗ್ ಪಿಪ್ಸ್ ಆ್ಯಂಡ್ ಫಂಡೆಡ್ ನೆಕ್ಸ್ಟು. ಓಕೆ, ಫಂಡಿಂಗ್ ಪಿಪ್ಸಲ್ಲಿ ಏನಾಗುತ್ತೆ ಅಂದರೆ 15K ಅಕೌಂಟು $100, ಫಂಡೆಡ್ ನೆಕ್ಸ್ಟಲ್ಲೂ 15K ಅಕೌಂಟ್ $100. ಎರಡರಲ್ಲೂ ಕೂಡ ಡೈಲಿ ಲಾಸ್ ಲಿಮಿಟು $450 ಇರುತ್ತೆ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಹತ್ರ ಸ್ಕಿಲ್ ಇತ್ತು ಅಂದರೆ ಎರಡನ್ನೂ ಕ್ಲಿಯರ್ ಮಾಡ್ತೀರಾ. ಓಕೆ, ಒಂದರಲ್ಲಿ 15Kನೂ ಕ್ಲಿಯರ್ ಮಾಡ್ತೀರಾ ಫಂಡಿಂಗ್ ಪಿಪ್ಸಲ್ಲಿ, ಫಂಡೆಡ್ ನೆಕ್ಸ್ಟಲ್ಲೂ 15Kನ ಕ್ಲಿಯರ್ ಮಾಡ್ತೀರಾ. 2 ಅಕೌಂಟು ಕ್ಲಿಯರ್ ಆಗುತ್ತೆ, ಮಾಸ್ಟರ್ ಅಕೌಂಟ್ ಬರುತ್ತೆ. ಯೂಶಲಿ ನಾವೆಲ್ಲ ಬ್ರೋಕರಲ್ಲಿ ಟ್ರೇಡ್ ಮಾಡೋರು ಆಗಿರೋದ್ರಿಂದ ನಮಗೆ ಎಲ್ಲಾನು ಒಂದೇ ಸತಿ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ, ನನ್ನ ಮೇನ್ ಏನು ಅಂದರೆ ಫಂಡಿಂಗ್ ಅಕೌಂಟಿಗೆ ನಾನು ಏನು ಇನ್ವೆಸ್ಟ್ ಮಾಡ್ತೀನಲ್ಲ, ಬ್ರೋಕರಿಂದ ಹೇಗಿದ್ರು ನಾವು ಎವ್ರಿಡೇ ಪ್ರಾಫಿಟ್ ಮಾಡಿ ವಿಡ್ರಾ ಮಾಡ್ತಾ ಇರ್ತೀವಿ, ಅದು ಎವ್ರಿಡೇ ಇನ್ಕಮ್ ಆದಂಗೆ ಅಂತಲೇ ಲೆಕ್ಕ ಬರೋದು. ಬಟ್ ಪ್ರಾಪ್ ಫರ್ಮ್ಸ್ ನಾನು ಪ್ಲ್ಯಾನ್ ಮಾಡೋದೇನು ಅಂದರೆ, ನಾನಿವಾಗ 2 ಅಕೌಂಟ್ಗೆ $200 ಇಟ್ಟಿದ್ದೀನಿ. $200 ನಾನು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡೋದು ಅದ್ರ ಡಬಲ್ ಅಷ್ಟೇ. ನನಗೆ ಅದ್ರ ಡಬಲ್ ಬಂದರೆ ಇಟ್ಸ್ ಎನಫ್ ಫಾರ್ ಮೀ. ಅಂದರೆ ನಾನು $1 ಬರಬೇಕು ನನಗೆ. ಓಕೆ, ಈಗ 2 ಕ್ಲಿಯರ್ ಆಗಿರುತ್ತೆ, 2 ಡಿಫ್ರೆಂಟ್ ಪ್ರಾಪ್ ಫರ್ಮ್ಸ್ಗಳು. ಏನು ಮಾಡ್ತೀನಿ, ಮಾಸ್ಟರ್ ಅಕೌಂಟ್ ಬಂದಾಗ ನನಗೆ ಟೈಮ್ ಎಲ್ಲ ಇಲ್ಲ ಗುರು. ಓಕೆ, ನಾನು ಬ್ರೋಕರಲ್ಲಿ ಟ್ರೇಡ್ ಮಾಡಿಬಿಟ್ಟು ಎವ್ರಿಡೇ ರಿಟರ್ನ್ ತೆಗಿಬೇಕು. ಸೊ ದಟ್ಸ್ ವೈ 2 ಪ್ರಾಪ್ ಫರ್ಮಲ್ಲೂ ಕೂಡ ಒಂದರಲ್ಲಿ ಬೈ ಒಂದರಲ್ಲಿ ಸೆಲ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. $450 ಯಾವ್ದಾದ್ರು ಒಂದು ರೀಚ್ ಆದರೆ TPಗೆ ಹೋಗುತ್ತೆ, ಯಾವ್ದಾದ್ರು ಒಂದು ಬ್ರೀಚ್ ಆಗೋಗುತ್ತೆ. ಬೈ ಹೋಯ್ತು ಮಾರ್ಕೆಟು ಅಂದರೆ ಬೈ ಯಾವ್ದು ಹಾಕಿರ್ತೀನಿ $450 ಪ್ರಾಫಿಟ್ ಆಗೇ ಆಗುತ್ತೆ, ಸೆಲ್ ಸೈಡ್ದು $450 ಲಾಸ್ ಆಗೇ ಆಗುತ್ತೆ. ಸೊ
ಒಂದು ಅಕೌಂಟ್ ಬ್ರೀಚ್ ಆಗುತ್ತೆ, ಈ ಅಕೌಂಟ್ ಉಳ್ಕೊಳ್ಳುತ್ತೆ. ಇದನ್ನು ಮಾತ್ರ ನಾನು ಟ್ರೇಡ್ ಮಾಡ್ಕೊಂಡು ಹೋಗ್ತೀನಿ, ಇದು ಒಂದನ್ನ ಅಕೌಂಟನ್ನು. ಸೊ $450 ಸೇಫ್ ಮಾಡಿಬಿಟ್ಟು ಹತ್ತತ್ರ ಒಂದು 0.02 0.01 0.2 ಅಲ್ಲೇ ಟ್ರೇಡ್ ಮಾಡ್ಕೊಂಡು ಹೋಗ್ತೀನಿ ಪೇಔಟ್ ಬರೋ ತನಕ. ಆ ಒಂದು 450ನ 500 to 550 ಮಾಡಿದೆ ಅಂದ್ಕೊಳ್ಳಿ, ವಿಡ್ರಾ ಹಾಕಿದ್ರೆ ನನಗೊಂದು $500 ಬರುತ್ತೆ ಅಂದ್ಕೊಳ್ಳೋಣ, 90% ಸ್ಪ್ಲಿಟ್ ಅಂದ್ರೂ ಕೂಡ. ಇನ್ವೆಸ್ಟ್ ಮಾಡಿದ್ದೆ ಎಷ್ಟು, 2 ಅಕೌಂಟ್ಗೆ $200 $300 ಎಕ್ಸ್ಟ್ರಾ ಬಂತು. ನಾನು ಯಾವುದೇ ಥರ ಮಾಸ್ಟರ್ ಅಕೌಂಟಲ್ಲಿ ಟ್ರೇಡು ಮಾಡಲಿಲ್ಲ, ಏನು ಅಂದರೆ ಅನಲೈಸ್ ಮಾಡಿ ಟೈಮ್ ವೇಸ್ಟ್ ಮಾಡಿ ಬ್ರೋಕರಲ್ಲಿ ಮಾಡಿದ್ರೆ ಇದರಲ್ಲಿ ಮಾತ್ರ ಮಾಡ್ಕೊಂಡು ಕೂತ್ಕೊಂಡು ಮಾಡಲೇ ಇಲ್ಲ. ಏನು ಇನ್ವೆಸ್ಟ್ ಮಾಡಿದ್ದೀನೋ ಅದಕ್ಕಿಂತ ಡಬಲ್ ಬಂತಾ? ಸಿಂಪಲ್. ಇದನ್ನ ನಾನು ಥಿಂಕ್ ಮಾಡಿರೋ ರೀತಿ, ಓಕೆ, ನೀವು ಥಿಂಕ್ ಮಾಡಿ ನೋಡಿ, ಇದು ಕರೆಕ್ಟಾ ತಪ್ಪ ನಿಮಗೆ ಅನ್ಸುತ್ತೆ. ಸೇಮ್ ಪ್ರಾಫಾರ್ಮಲ್ಲಿ ಮಾಡಿದ್ರೆ ಡೌಟ್ ಬಂದ್ಬಿಡುತ್ತೆ, ಲೌಡ ಬಂದ್ಬಿಡುತ್ತೆ. ಡಿಫ್ರೆಂಟ್ ಪ್ರಾಫಾರ್ಮಲ್ಲಿ ಮಾಡಿದ್ರೆ ಯಾರಿಗೆ ಗೊತ್ತಾಗುತ್ತೆ? ನೀವು ಫಂಡಿಂಗ್ ಪಿಪ್ಸಲ್ಲಿ ಬೈ ಓದ್ತಿರೋದು ಫಂಡೆಡ್ ನೆಕ್ಸ್ಟ್ ಅವ್ರಿಗೆ ಗೊತ್ತಾಗುತ್ತಾ? ಫಂಡೆಡ್ ನೆಕ್ಸ್ಟಲ್ಲಿ ಓದ್ತಿರೋರು ಫಂಡಿಂಗ್ ಪಿಪ್ ಅವ್ರಿಗೆ ಗೊತ್ತಾಗುತ್ತಾ? ಗೊತ್ತಾಗೋದಿಲ್ಲ. ಓಕೆ, ಸಿಂಪಲ್. ಓಕೆ, ಯೋಚನೆ ಮಾಡಿ, ಈ ಥರ ಆಗುತ್ತಾ, ಮಾಡ್ಬೋದಾ, ಏನು ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ. ಓಕೆ, ಸೊ ಇವತ್ತು ಲೈಕ್ ನಾನು ಯಾವಾಗಲೂ ಹೇಳ್ತಾ ಇದ್ನಲ್ಲ, ಲೈಕ್ ಸೊ ಇದಾಯಿತು. ಆ್ಯಂಡ್ ಲೈಕ್ ನಾನು ನಿನ್ನೆದು ನಿಮಗೆ ತೋರಿಸ್ಬಿಡ್ತೀನಿ. ಓಕೆ, ಅದೇನು ರಿಕ್ವೈರ್ಡ್ ಇಲ್ಲ ಅನಿಸುತ್ತೆ. ಸೊ ಮಂಡೆಯಿಂದ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಬಟ್ ಐ ಹ್ಯಾವ್ ಮೇಡ್ ಅರೌಂಡ್ $50 $50 ಮಾಡಿದೆ. $200 ಅಕೌಂಟಲ್ಲ. ಅದರಲ್ಲಿ ನಾನು $200 ಒಂದೇ ದಿನ $1000 ಮಾಡ್ಬೋದಿತ್ತು, ಅಂಥ ಚಾನ್ಸ್ಗಳು ಇತ್ತು. ನಾನು ಮಾಡಲಿಲ್ಲ. ಐ ವಾಂಟ್ ಟು ಶೋ ಯು ದಟ್. ಓಕೆ, ನಾನು ತೋರಿಸ್ಬಿಡ್ತೀನಿ. ಓಕೆ, ಸೊ ಅದೇ ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಸೊ ಏನು ತೋರಿಸ್ತೀನಿ ಅಂದರೆ ವಿಡ್ರಾ ಮಾಡಿರೋದು ತೋರಿಸ್ತೀನಿ. ಓಕೆ, ಪ್ರಾಫಿಟ್ ತೋರಿಸ್ಬಿಟ್ರೆ ಹೇಳ್ತಾರೋ, ಅಯ್ಯೋ ಇದು ಡೆಮೋ ಅಕೌಂಟು, ಅಯ್ಯೋ ಬ್ರೋಕರಲ್ಲಿ ಮಾಡೋರೆಲ್ಲ ಸ್ಕ್ಯಾಮು, ಅಯ್ಯಯ್ಯಯ್ಯೋ ಏನು ಹೇಳೋದು ಗುರು, ನಾನು ಏನು ಹೇಳಲಿ? ಓಕೆ, ಸೊ ಅದಕ್ಕೇನೆ, ಯಾಕಂದರೆ ಅವ್ರಿಗವ್ರೆ ಲೈಕ್ ಇದು ಅನ್ಕೊಂಬಿಟ್ಟಿರ್ತಾರೆ. ಸೊ ಅದಕ್ಕೆ ನಾನು ವಿಡ್ರಾ ಮಾಡೋದನ್ನು ತೋರಿಸ್ತೀನಿ. ಓಕೆ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಒಂದು 11.98, ದೆನ್ 28.14, ದೆನ್ 30.76. ಓಕೆ, ಅಂದರೆ $30, $58, ಇದೊಂದು $12, $60, $70 ಹತ್ತತ್ರ ನೆನ್ನೆನೆ ಒಂದು $6,500. ಓಕೆನಾ? ಸೊ ಇದೇ ನೀರು $6,500 ಪ್ರಾಫಿಟ್ ಮಾಡಿ, $6,500ದಲ್ಲಿ ನಮ್ಮ ಅಮ್ಮಂಗೆ $3,000, ನನಗೆ $3,000, ಇನ್ನೊಂದು $500 ನಾನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ನಮ್ಮ ಅಮ್ಮಂಗೆ ಹೇಳಿರೋದು $6,000 ಅಷ್ಟೇ ಪ್ರಾಫಿಟ್ ಅಂತ. ಓಕೆ, ಇವಾಗ ನಮ್ಮ ಅಮ್ಮಂಗೆ $3,000 ಕೊಟ್ಟಿದ್ದೀನಿ, ನಾನು $3,000 ಇಟ್ಕೊಂಡಿದ್ದೀನಿ. ಇನ್ನು $17,000 ಕೊಟ್ಟರೆ ನಾನು ಕ್ಯಾಪಿಟಲು ರಿಟರ್ನ್ ಮಾಡ್ದಂಗೆ ಆಗುತ್ತೆ, ಅದನ್ನು ಕೊಟ್ಬಿಡ್ತೀನಿ. ಓಕೆ, ಇದರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ಅಮ್ಮನೂ ಖುಷಿ ಆಗ್ತಾ ಇದ್ದಾರೆ. ಓಕೆ, ಸೊ ಏನಿದು ಎವ್ರಿಡೇ ಇನ್ಕಮ್ ಬರ್ತಾ ಇದೆಯಲ್ಲ ಅಂತ. ನನಗೂ ಇವಾಗ ಒಂದು ಲೆವೆಲ್, ಬಿಗಿನರ್ ಅಂತ ಅಂದ್ಕೊಳ್ಳೋದು ನಾನು, ನನಗೊಂದು ಲೆವೆಲ್ ಇವಾಗ ಕಾನ್ಫಿಡೆನ್ಸ್ ಬಂದಿದೆ. ಓಕೆ, ನಮ್ಮ ಅಮ್ಮಂಗೆ ನಾನು ಈ ಥರ ಕೊಟ್ಟು ಐ ಕ್ಯಾನ್ ಮೇಕ್ ಅ ಫೀಲ್ ಪ್ರೌಡ್ ಅನ್ನೋದು ಬಂದಿದೆ. ಓವರ್ ಟ್ರೇಡಿಂಗ್ ಮಾಡೋದಕ್ಕೆ ಹೋಗಲ್ಲ ನಾನು, ಯಾಕೆಂದರೆ ಇನ್ ಕೇಸ್ ಕ್ಯಾಪಿಟಲ್ ಹೋದ್ರೆ ಏನು ಆನ್ಸರ್ ಮಾಡಲಿ? ಸೊ ಓವರ್ ಟ್ರೇಡ್ ಮಾಡೋದಕ್ಕೆ ಹೋಗಲ್ಲ. ಲಾಟ್ ಎಷ್ಟೆಷ್ಟು ಹಾಕಬೇಕು, ಏನೇನು ಹಾಕಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ, ಕರೆಕ್ಟಾಗಿ ಕಂಟ್ರೋಲ್ ಮಾಡ್ಕೋತೀನಿ. ಸೊ ನಾನು ಮುಂಚೆನೇ ಹೇಳ್ದಂಗೆ $200 $50 ಅಷ್ಟೇ ಮ್ಯಾಕ್ಸಿಮಮ್ ಲಾಸ್ ಇಡೋದು ಅಂತಲೂ ಹೇಳಿದ್ದೀನಿ. ಓಕೆ, ಸೊ ಇವಾಗ ನಿಮಗೆ ಅನಿಸುತ್ತಾ ನಾನೊಬ್ಬ ಬಿಗಿನರ್ ಅಂತ ಥಿಂಕ್ ಮಾಡಿ ಅನಿಸುತ್ತಾ ನಾನಿವಾಗ ಸ್ಟಾಪ್ ಲಾಸ್ನ ಲಾಸ್ ಮಾಡ್ಕೋತೀನಿ ಅಂತ? ಡೆಫಿನೆಟ್ಲಿ ಮಾಡ್ಕೊಳ್ಳಿದ್ದಿಲ್ಲ. ಎವ್ರಿ ಡೇ $50 ಮಾಡೋದಕ್ಕೆ ನೋಡ್ತೀನಿ. ಇನ್ ಕೇಸ್ ಲಾಸ್ ಏನಾದ್ರು ಆಯಿತು ಅಂದರೆ ನಾಳೆ ಬಂದು ರಿಕವರ್ ಮಾಡ್ತೀನಿ. ಸಿಂಪಲ್. ಓಕೆ, 0.02 0.03 ಹೊಡಿತಾ ಇದ್ರೆ ಸಾಕು ಗುರು, ಪ್ರಾಫಿಟ್ ಆಗ್ತಾ ಇರುತ್ತೆ ನಿಮಗೆ. ಓಕೆ, ಸೊ ಈಸಿ ಟು ಮೇಕ್ ಎವ್ರಿ ಡೇ 5K. ಅದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ಓವರ್ ಟ್ರೇಡ್ ಮಾಡಿ ಕಳ್ಕೊತಾ ಇದ್ದೀರಾ. ಬಟ್ March 17th ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಜೊತೆಗೆ ಬರ್ತೀನಿ. ಅವತ್ತು ನೀವು ನೋಡಿ ಅದು ಏನು ಅಂತ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಎ ಲಾಟ್ ಆಫ್ ಪೀಪಲ್. ಅದನ್ನು ಬಿಟ್ಬಿಡೋಣ. ಆ್ಯಂಡ್ ಗಿವ್ ಅವೇ ನಾಳೆಯಿಂದ ನಿಮಗೆ ಜಿಮೇಲಲ್ಲಿ ಬರುತ್ತೆ ಎಲ್ಲ ರೂಲ್ಸ್ಗಳು. ಬಂದಿಲ್ಲ ಅಂದ್ರೂ ತಲೆ ಕೆಡ್ಸ್ಕೊಂಬೇಡಿ, ಮಂಡೇ ಯಾರು ಬಂದೇ ಬರುತ್ತೆ. ಸೊ ಇವತ್ತು ನನಗೆ ತುಂಬ ಲೈಕ್ ಅಂದರೆ ತುಂಬ ಡೌನ್ ಫೀಲ್ ಆಗಿರ್ತಾರೆ ನನ್ನ ಜೊತೆ ಎಲ್ಲ ಮಾತಾಡೋರೆಲ್ಲನೂ ಕೂಡ. ಲೈಕ್ ಬೇರೆಯವರಿಗೆ ಸಕ್ಸಸ್ ಸಿಗ್ತಾ ಇದೆ ಬ್ರೋ, ಬೇರೆಯವರೆಲ್ಲ ಕಾರ್ ತೊಗೋತಾ ಇದ್ದಾರೆ, ಬೈಕ್ ತೊಗೋತಾ ಇದ್ದಾರೆ, ನಾನೇನು ಮಾಡ್ತಾ ಇಲ್ಲ, ಈ ಥರ ಎಲ್ಲ ಥಾಟ್ಸ್ ಬರ್ತಾ ಇರುತ್ತೆ. ಬ್ರೋ ಹುಡುಗಿ ಬಿಟ್ಟೋದ್ಲು, ಅಯ್ಯೋ ಇದಂತೂ ಎಷ್ಟು ಮೆಸೇಜಸ್ ಬರುತ್ತೆ ಅಂದರೆ. ಓಕೆ, ಇವತ್ತು ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಜಸ್ಟ್ ಇದನ್ನು ನೋಡಿ. ಓಕೆ, ಇದನ್ನು ಕೇಳಿಸ್ಕೊಳ್ಳಿ, ನಿಮಗೆ ಹೇಗೆ ಅನಿಸುತ್ತೆ. ಓಕೆ, ನೀವು ಇವಾಗ ಇದನ್ನು ವಾಚ್ ಮಾಡ್ತಾ ಇದ್ದೀರಲ್ಲ, ಅದನ್ನು ನಿಮ್ಮ ಮೈಂಡಲ್ಲಿ ರನ್ ಮಾಡಿಕೊಂಡು ಒಂದು ಫೀಲ್ ಆಗುತ್ತೆ, ನಿಮಗೆ ಒಂದು ಸ್ಪಾರ್ಕ್ ಬರುತ್ತೆ. ಆ ಸ್ಪಾರ್ಕ್ ನಾನು ಇವತ್ತು ಬರ್ಸ್ತೀನಿ. ಇವತ್ತೇನು ಮಾಡ್ದೆ ಅಂದರೆ ನನ್ನ ಫ್ರೆಂಡು ಲೈಕ್ ಒಂದು ಸ್ಟೋರಿ ಅಂತ ಅಂದ್ಕೊಳ್ಳೋಣ. ಓಕೆ, ನೀವು ನನಗೆ ಇದಕ್ಕಾದ್ರು ಕನೆಕ್ಟ್ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ. ಓಕೆ, ಕಾಲೇಜ್ ಫ್ರೆಂಡ್ಸ್ ಗ್ರೂಪ್ ಮೇಂಟೈನ್ ಮಾಡ್ತೀವಲ್ಲ ವಾಟ್ಸಪ್ಪಲ್ಲಿ.
ಒಬ್ಬಂಗೆ ಏನಾಗೋಗಿರುತ್ತೆ ಅಂದರೆ ಅವನು ಎಕ್ಸು ಅಂದರೆ ಲೈಕ್ ಗರ್ಲ್ ಫ್ರೆಂಡ್ ಅವರು ಬಿಟ್ಟೋಗ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ಗಳ್ದೆಲ್ಲ ಗೊತ್ತಲ್ಲ, ಬಿಟ್ಟೋಗಿ 2 ವರ್ಷ ಆಗಿ ನಾವೆಲ್ಲ ಮರ್ತಿದ್ರು ಕೂಡ ಅವ್ರ ಫೋಟೋಗಳನ್ನ ಹಾಕೋದು, ಈ ಥರ ನೆನ್ಪು ಮಾಡಿಸೋದಕ್ಕೆ ನೋಡ್ತಾ ಇರ್ತಾರೆ. ಫ್ರೆಂಡ್ಸ್ ಅಂದರೆ ಹಂಗೇನೇನೆ, ಓಕೆ. ಬಟ್ ಒಳ್ಳೆ ಫ್ರೆಂಡ್ಸ್ ಆದವ್ರು ಯಾರು ಹಂಗೆ ಮಾಡೋದಿಲ್ಲ. ಈ ಕಿತಾಪತಿ ಮಾಡೋ ನನ್ನ ಮಕ್ಕಳು ಹಂಗೆ ಮಾಡೋದು. ಕಳಿಸ್ಬಿಟ್ಟು ನೋಡು ಎಷ್ಟು ಖುಷಿಯಾಗಿದ್ದಾರೆ ಇವರು, ಹಂಗೆ ಹಿಂಗೆ ಅಂತ ಹಾಕ್ತಾರೆ. ಬಟ್ ಅದನ್ನು ನೋಡ್ತಾ ಇರೋ ನಂದೇ ಎಕ್ಸಾಂಪಲ್ ತೊಗೊಳ್ಳೋಣ. ಅದನ್ನು ನಾನು ನೋಡಿಬಿಟ್ಟು ನನಗೆ ಬೇಜಾರಾಗಲ್ಲ, ಖುಷಿ ಆಗಲ್ಲ. ಯಾಕೆ ಅವ್ನು ಅನ್ಕೋತಾನೆ ಆ ಥರ ಕಳಿಸ್ಬಿಟ್ರೆ ನಾನು ಬೇಜಾರಾಗ್ತೀನಿ ಅಂತ. ಬಟ್ ಲಿಟ್ರಲಿ ನನಗಿನ್ನೂ ಖುಷಿ ಆಯಿತು. ಯಾಕೆ ಅಂದರೆ ಓಕೆ, ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಓಕೆ. ಬಟ್ ಅವನೇನು ಅಂದ್ಕೊಂಡಿದ್ದಾನೆ ಗೊತ್ತಾ, ಓಕೆ ಅವ್ರು ಮಾತ್ರ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಅವರ ಎಲ್ಲರಿಗಿಂತ 100x ಖುಷಿಯಾಗಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಅವ್ರು ನಮ್ಮ ಜೊತೆ ಇದ್ದಾಗ ನನಗೆ 280 ಸಬ್ಸ್ಕ್ರೈಬರ್ಸ್ ಇದ್ದರು. ಇವಾಗ ಹತ್ತತ್ರ 14,000 ಜನ ನನ್ನ ಇಷ್ಟಪಡ್ತಾರೆ, ಓಕೆ. ಆವಾಗ ಅವರೊಬ್ಬರೇ ನನ್ನ ಇಷ್ಟಪಡ್ತಾಯಿದ್ರು, ಇವಾಗ 14,000 ಜನ ಇಷ್ಟಪಡ್ತಾರೆ. ಆ 14,000 ಜನದಲ್ಲಿ ಎಷ್ಟೋ ಜನ ಸಿಸ್ಟರ್ಸ್ ಇದ್ದಾರೆ, ಎಷ್ಟೋ ಜನ ನನ್ನ ಬ್ರದರ್ ಥರ ನೋಡ್ತಾರೆ, ಎಷ್ಟೋ ಜನ ಅಣ್ಣನ ಥರ ನೋಡ್ತಾರೆ, ಫ್ರೆಂಡ್ ಥರ ನೋಡ್ತಾರೆ, ಏನೇನೇನೋ ಥರ ನೋಡ್ತಾರೆ, ಓಕೆ. ಎಲ್ಲೇ ಹೋದ್ರೂ ಕೂಡ ಮಾತಾಡಿಸ್ತಾರೆ, ಓಕೆ. ಎಲ್ಲ ಸಿಗ್ತಾ ಇದೆ. ಇವಾಗ ಹೇಳಿ, ಅವ್ರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನ? ಅವ್ರು ಇದ್ದಾಗ ನನ್ನ ಟ್ರೇಡಿಂಗ್ ಸ್ಕಿಲ್ಲು ತುಂಬ ವೀಕ್ ಇತ್ತು, ಇವಾಗ ಅದು ನಿಮಗೆ ಬಿಟ್ಬಿಡ್ತೀನಿ, ಓಕೆ. ಸೊ ಏನಾಗುತ್ತೆ ಗೊತ್ತಾ, ಬೀಯಿಂಗ್ ಎ ಮೆನ್ ನಾನು ಹೇಳ್ತೀನಿ, ಹುಡುಗಿರಿಗೆಲ್ಲನೂ ಕೂಡ ಒಂದು ಆಪ್ಷನ್ ಇರುತ್ತೆ. ಏನು ಆಪ್ಷನ್ನು ಅಂದರೆ, ಇವ್ನು ಬಿಟ್ಟು ಹೋದ್ನ, ದೇ ಗೆಟ್ ಎ ಬೆಟರ್ ಆಪರ್ಚುನಿಟಿ. ಅಂದರೆ ಹೆವಿ ದುಡ್ಡು ಮಾಡಿರೋನು ಸಿಗ್ತಾನೆ, ಲೈಫಲ್ಲಿ ಸೆಟಲ್ ಆಗಿರೋನು ಸಿಗ್ತಾನೆ. ಬಟ್ ನಾವು ಬ್ರೋಕ್ ಆಗಿ ಕೂತ್ಕೊಂಡ್ಬಿಟ್ರೆ, ಜಸ್ಟ್ ಇಮ್ಯಾಜಿನ್, ಬೇರೆ ಯಾರೋ ಒಬ್ರದ್ದು ಬ್ರೇಕಪ್ ಆಗಿರುತ್ತಲ್ಲ, ಅವ್ರು ಥಿಂಕ್ ಮಾಡ್ತಾರೆ ಗೊತ್ತಾ, ಬೆಟರ್ ಆಪ್ಷನ್ ಆಗಿರೋ ಯಾರು ಒಬ್ಬ ಸಿಗ್ತಾನೆ ಅಂತ. ಅವಾಗ ಅವರಿಗೂ ಕೂಡ ನಾವು ಆಪ್ಷನ್ ಆಗಿರಲ್ಲ, ಯಾಕಂದರೆ ನಾವು ಫೇಲ್ಯೂರ್ ಆಗಿರ್ತೀವಲ್ಲ. ಸೊ ದಟ್ಸ್ ವೈ ಲೈಫಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ಅನ್ಬೋದು, ಓಕೆ. ಅವ್ರು ಇವಾಗ ಲೈಕ್ ನನ್ನ ಎಲ್ಲ ಕಡೆ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಬಟ್ ಇವತ್ತು ನೋಡಿ ಏನಾಗಿದೆ ಅಂದರೆ, ಅವ್ರು ಸುತ್ತ ಇರೋರು ಕೂಡ ಆಬ್ವಿಯಸ್ಲಿ ಯಾರು ಒಬ್ಬರು ನನ್ನ ವೀಡಿಯೋ ನೋಡ್ತಾ ಇರ್ತಾರೆ, ಯಾರು ಒಬ್ಬರು ನನ್ನ ಬಗ್ಗೆ ಹೇಳ್ತಾ ಇರ್ತಾನೆ, ಯಾರಿಗೂ ಇವನು ಈ ಥರ ಮಾಡ್ತಾವನಲ್ಲ, ಹೀಗೆ ಅಂತ. ಅದೇ ನನಗೆ ಬೇಕಾಗಿದ್ದು ಲೈಫಲ್ಲಿ, ಓಕೆ. ನಾಟ್ ಮೇಕಿಂಗ್ ಮನಿ, ಅಂದರೆ ಮನಿ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನನಗೆ ಇರಲೇ ಇರಲಿಲ್ಲ. ಮಾಡೋ ಮೈಂಡ್ಸೆಟ್ ಇದ್ದಿದ್ರೆ ಈ 3 ಮಂತ್ಸಲ್ಲಿ ಈ ಒಂದು ಇಷ್ಟು ಕಮ್ಯುನಿಟಿಯಲ್ಲಿ ಅಟ್ಲೀಸ್ಟ್ ನಾನು 60 to 70 lakh ಮಾಡ್ಕೊಂಡ್ಬಿಡ್ತಾ ಇದ್ದೆ. ನಿಮ್ಗೇನೇನೋ ಬ್ರೋಕರು ಅದು ಇದು ಎಲ್ಲ ತಳ್ಬಿಟ್ಟು ಮೆಂಟರ್ಶಿಪ್ಪು ಹಾಗೆ ಹೀಗೆ ಅಂತ. ಬಟ್ ಅದು ಯಾವುದೂ ಮಾಡ್ದಲೇ ನನಗೆ ಬೇಕಾಗಿದ್ದು ವಿಷ್ಣು ಶೆಟ್ಟಿ ಯಾರು ಅನ್ನೋದು ಗೊತ್ತಾಗಬೇಕಾಗಿತ್ತು. ಯಾಕೆ ಗೊತ್ತಾಗಬೇಕಾಗಿತ್ತು, ಬ್ಲಾಕ್ ಮಾಡಿದ್ರೆ ನಮ್ಮ ಸಕ್ಸಸ್ನ ಅವ್ರು ನೋಡೋಕ್ಕಾಗಲ್ಲ. ಬಟ್ ಇವಾಗ ಅವ್ರು ಸುತ್ತ ಇರೋರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಓಕೆ, ಯಾವ ರೀತಿಗೆ ಬೆಳೆದಿದ್ದಾರೆ ಅಂತ. ಅವತ್ತೇನಾದ್ರು ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ಅಯ್ಯೋ ಹಿಂಗಾಗೋಯ್ತಲ್ಲ, ಬ್ರೋಕ್ ನಾವು, ಓಕೆ, ಡಿಪ್ರೆಸ್ಡ್ ನಾವು, ಅಯ್ಯೋ ಏನು ಮಾಡೋದು, ಐ ಮೇ ಫೇಲ್ಯೂರ್ ನಾವು ಅಂತ ಕೂತ್ಕೊಂಡ್ಬಿಟ್ಟಿದ್ರೆ ಇವತ್ತು ಹಿಂಗೆ ಬಂದು ಕೂತ್ಕೊಳ್ಳೋಕ್ಕಾಗ್ತಾ ಇತ್ತಾ? ನಾನು ಹೇಳ್ತೀನಲ್ಲ, ಸೊ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಅದು ಬಿಟ್ಟು ಬೇರೆ ಯಾರನ್ನೂ ನೀವು ಇಂಪ್ರೆಸ್ ಮಾಡೋದು ಬೇಕಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಫಿಟ್ ಹಾಕಿ ಫ್ಲೆಕ್ಸ್ ಮಾಡಿಬಿಟ್ರೆ ಏನು ಇಂಪ್ರೆಸ್ ಮಾಡ್ತೀರಾ? ಆ ಇಂಪ್ರೆಸ್ ಮಾಡೋದು ಎಷ್ಟು ದಿನ ಇರುತ್ತೆ? ಮ್ಯಾಕ್ಸಿಮಮ್ 1-2 ದಿನ ಇರ್ಬೋದು. ನಿಮ್ಮ ಪೇರೆಂಟ್ಸ್ ಪ್ರೌಡ್ ಫೀಲ್ ಆಗಬೇಕು, ಅಷ್ಟೇ ನಿಮ್ಮ ಗೋಲ್ ಇರಬೇಕು ಗುರು. ಯಾವ ಹುಡುಗಿನೂ ಇಂಪ್ರೆಸ್ ಮಾಡೋದು ಬೇಕಾಗಿಲ್ಲ, ಅವ್ರುಗಳಿಗೆ ಇರೋದು ಇಲ್ಲ, ಜೊತೆಗೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಬಟ್ ಆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗಿರ್ತಾರಲ್ಲ, ಅವ್ರ ಮುಂದೆ ಹೇಗೆ ಬೆಳಿಬೇಕು ಅಂದರೆ, ಬ್ಲಾಕ್ ಮಾಡ್ಕೊಂಡು ಹೋಗಿದ್ರು ಕೂಡ ಅವರ ಸುತ್ತ ಇರೋರು ನಿಮ್ಮ ವೀಡಿಯೋಸ್ಗಳನ್ನ ಅವರಿಗೆ ತೋರಿಸ್ಬೇಕಾಯ್ತು. ಬೇರೆ ಥರ ವೀಡಿಯೋಸ್ ಅಲ್ಲ, ನೀವು ಸಕ್ಸಸ್ ಸಿಕ್ಕಿರೋದು, ನಿಮಗೆ ಜಾಸ್ತಿ ಜನ ನಿಮ್ಮನ್ನ ಇಷ್ಟಪಡ್ತಾ ಇರೋದು, ಅದನ್ನೆಲ್ಲ ಅವರಿಗೆ ತೋರಿಸ್ಬೇಕು, ಬೇರೆಯವ್ರು ತೋರಿಸ್ಬೇಕು. ಅದು ಆ್ಯಕ್ಚುಯಲ್ ಸಕ್ಸಸ್, ಓಕೆ. ಅಲ್ಲಿಂದ ಇಲ್ಲಿಗೆ ಬಂದು ಕೂತ್ಕೋಬೇಕಾದ್ರೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ನಿದ್ದೆ ಬಿಟ್ಟಿದ್ದೀನಿ. 19 hours ಕೆಲಸ ಮಾಡಿದ್ದೀನಿ, 19 hours ಎವ್ರಿ ಡೇ, ಓಕೆ. ಲಾಟ್ ಆಫ್ ಬ್ಯಾಕ್ ಟೆಸ್ಟ್ಗಳು, ಹೇಗೆ ನಾನು ಜನನ ತಲುಪಬೇಕು, ಏನು ಮಾಡಬೇಕು, ಎಷ್ಟು ಈಸಿಯಾಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಹೇಗೆಲ್ಲ ಅರ್ಥ ಮಾಡಿಸ್ಬೇಕು. ಆ್ಯಂಡ್ ಇವತ್ತು ಇಮ್ಯಾಜಿನ್ ಮಾಡಿ, ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನೇಮ್ನ ಟ್ಯಾಗ್ ಮಾಡ್ತಾರೆ, ಓಕೆ. ನಾನು ಅದು ಯಾವುದನ್ನು ಕೂಡ ನಾನು ಇಷ್ಟನೂ ಪಡೋದಿಲ್ಲ, ಬಟ್ ಅದು ನಿಮ್ಮ ಇಷ್ಟ, ನೀವು ಹಾಕೋತೀರ. ಬಟ್ ಅಲ್ಲಿಂದ ಇಲ್ಲಿ ತನಕ ಬಂದು ಕೂತಿದ್ದೀನಲ್ಲ ಗುರು, ನಾನು ನಿಮ್ಮ ಥರನೇ ಇದ್ದೆ, ನಾನು ನಿಮ್ಮಲ್ಲೊಬ್ಬ ಆಗಿದ್ದೆ, ನಾನು ಇಷ್ಟು ದಿನ ಬೇರೆಯವ್ರನ್ನ ನೋಡಿ ಚಪ್ಪಾಳೆ ಹೊಡಿತಾ ಇದ್ದೆ. ಬಟ್ ಈಗ ಎಲ್ಲ ಚೇಂಜ್ ಆಗಿರೋದು ಏನು ಗೊತ್ತಾ, ಆ ಹಾರ್ಡ್ ವರ್ಕ್. ಲಿಟ್ರಲಿ ವಾಸ್ ಎ ಫೇಲ್ಯೂರ್ ಆಗ್ತಾ ಇದ್ದೀನಿ ಅಂತ ಬೇಜಾರಾಗೋದು. ಬಿಸ್ನೆಸ್ಸಿಗೆಲ್ಲ ಕರೆಯೋರು, ಬಿಸ್ನೆಸ್ ಮಾಡೋಣ ಹಂಗೆ ಹಂಗೆ ಅಂತ, ಅವನು ಓಪನ್ ಆಗಿ ನಂಗೆ ಮೋಸ ಮಾಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇತ್ತು. ಏನೇನೋ ಸುಳ್ಳು ಹೇಳಿ ಆಚೆ ಬಂದೆ, ಓಕೆ. ಬಟ್ ದ ಥಿಂಗ್ ಏನು ಅಂದರೆ, ಅದಾದಮೇಲೆ ಅನಿಸಿದ್ದು ನನಗೆ, ಮೋರ್ ದೆನ್ ಮನಿ ಐ ನೀಡ್ ಟು ಗೇನ್, ಅಂದರೆ ಜನದ್ದು ಲವ್ನ ಗೇನ್ ಮಾಡಬೇಕು. ಅದಕ್ಕಿಂತ ದೊಡ್ಡ ಏನೂ ಇಲ್ಲ.
ಅವರೆಲ್ಲ ಏನಾದ್ರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಒಳ್ಳೆ 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 ರೀತಿಯಲ್ಲಿ ಇರಲಿ, ಇವ್ರ ಪೇರೆಂಟ್ಸ್ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ. ಅದಕ್ಕಿಂತ ಬೇರೆ ಏನೂ ಇಲ್ಲ, ಯಾವ ದುಡ್ಡು ಇಲ್ಲ. ಅದನ್ನು ನಾನು ಫಸ್ಟೇ ಅರ್ಥ ಮಾಡ್ಕೊಂಬಿಟ್ಟಿದೆ. ಓಕೆ, ಸೊ ಗೊತ್ತಾಗಬೇಕು ಎಲ್ಲರಿಗೂ ಕೂಡ ವಿಷ್ಣು ಶೆಟ್ಟಿ ಯಾರು ಅನ್ನೋದು ಗೊತ್ತಾಗಬೇಕು. ದಟ್ಸ್ ವೈ ನಾನು ಎಲ್ಲರೂ ಆಚೆ ಹೋದಾಗ ಬ್ರೋ ಫೋಟೋ ಅಂತಾರೆ. ಓಕೆ, ಐ ನೋ ಅದೆಲ್ಲ ನಮ್ಮ ಅದು ಅಷ್ಟೆಲ್ಲ ನಾವು ಬೆಳೆದು ಇಲ್ಲ, ಏನೂ ಇಲ್ಲ. ಬಟ್ ಅವ್ರ ಫೋಟೋ ಹೊಡೆದ್ರು ಕೂಡ ಅವ್ರ ಹತ್ರ ಇಸ್ಕೊಂಡು ನಾನೇ ನನ್ನ ಸ್ಟೋರಿಗೆ ಹಾಕ್ತೀನಿ. ಯಾಕೆ ಅಂದರೆ ನಾನು ನಿಮಗೆ ಶೋಕೇಸ್ ಮಾಡ್ತಾ ಇದ್ದೀನಿ ಸ್ಟೋರಿ ನೋಡ್ತಾ ಇರೋರಿಗೆ. ಇವರೆಲ್ಲ ಫ್ಯೂಚರ್ ಟ್ರೇಡರ್ಸ್ಗಳು ಬರ್ತಾರೆ, ಏನೋ ಒಂದು ಬ್ಯಾಡ್ ಫೇಸಲ್ಲಿ ಇರ್ಬೋದು, ಬರ್ತಾರೆ ನಿಮ್ಗಳಿಗೆ ಟೀಚ್ ಮಾಡ್ತಾರೆ. ಸೂರ್ಯವಂಶದವರು ಅಂತ ಹೇಳಿಬಿಟ್ಟು ಟೀಚ್ ಮಾಡ್ತಾರೆ ನಿಮ್ಗಳಿಗೆ. ನೀವೆಲ್ಲ ಅವ್ರಗಳಿಂದನೂ ಕಲಿತೀರಾ. ನಿಮಗೆ ಯಾವ ಥರ ಕೋರ್ಸು ಸೆಲ್ ಮಾಡೋದಿಲ್ಲ. ನೋಡಿ ಬಯೋದಲ್ಲಿ ಹಾಕ್ಕೊಂಡಿದ್ದಾರೆ ಸೂರ್ಯವಂಶದವರು ನೋ ಪೇಡ್ ಕೋರ್ಸಸ್. ಇದು ನೋಡಿ, ದಟ್ಸ್ ಹೌ. ಓಕೆ, ಒಂದು ಪರ್ಸ್ನಾಲಿಟಿ ಅಷ್ಟು ಜನನ ಮೋಟಿವೇಟ್ ಮಾಡ್ಬೋದು ಅನ್ನೋದಕ್ಕೆ ರೀಸನ್. ನಾನು ಹೇಳ್ತೀನಲ್ಲ, ನೀವುಗಳೇ ಕಿಂಗು. ಓಕೆ, ಗ್ರಿಪ್ ಸಿಗ್ತಾ ಸ್ಟಾರ್ಟ್ ಯುವರ್ ಓನ್ ಪೇಜಸ್, ಗೈಡ್ ಪೀಪಲ್, ಜನದ ಪ್ರೀತಿ ಗಳಿಸಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಲೈಫಲ್ಲಿ ದುಡ್ಡುಕ್ಕಿಂತ ಅದೇ ಜಾಸ್ತಿ ವ್ಯಾಲ್ಯೂ ಕೊಡೋದು ಅಂತ. ಓಕೆ, ಸೊ ಯಾವುದೇ ಥರ ರಾಂಗ್ ರೂಟ್ ಹಿಡಿಬೇಡಿ. ವರ್ಕ್ ಹಾರ್ಡ್ ಗುರು. ಫೇಲ್ಯೂರ್ ಆಗ್ತಾ ಇದೆ ಅಂತ ಬೇಜಾರೇ ಆಗಬೇಡಿ. ನಾನು ಹೇಳಿದ್ನಲ್ಲ, ಐ ವಾಸ್ ಎ ಫೇಲ್ಯೂರ್ ಟಿಲ್ 3 months ಬ್ಯಾಕ್. ಟುಡೇ ಅದು ಬೇರೆ ಲೆವೆಲ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಐ ಆಮ್ ಚೇಂಜಿಂಗ್ ಇಟ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ, ತುಂಬ ನಿದ್ದೆ ಬಿಟ್ಟಿದ್ದೀನಿ, ಹೆಲ್ತ್ ಕಡೆ ಗಮನ ಕೊಟ್ಟಿಲ್ಲ. ಬಟ್ ಅದೆಲ್ಲನೂ ಕೂಡ ವರ್ತ್ ಇದೆ. ಓಕೆ, ಲಿಟ್ರಲಿ ಇಂಟರ್ವ್ಯೂ ಮಾಡ್ತಾರೆ, ಲಿಟ್ರಲಿ ಕಾಲೇಜ್ಗಳಿಗೆ ಕರೀತಾರೆ. ಬಟ್ ನನಗೆ ಅದೆಲ್ಲ ಇಷ್ಟನೂ ಇಲ್ಲ, ನಾನು ಅದನ್ನೆಲ್ಲನೂ ಅವಾಯ್ಡು ಮಾಡ್ತೀನಿ. ಯಾಕಂದರೆ ಐ ನೋ ಐ ಆಮ್ ನಾಟ್ ದಟ್ ಪರ್ಸನ್. ಯಾಕಂದರೆ ನಾನು ಸೂಟಬಲ್ ಅಲ್ಲ, ಅದಕ್ಕೆ ಬೇರೆಯವರೆಲ್ಲ ಇರ್ತಾರೆ. ಬಟ್ ದ ಥಿಂಗ್ ಏನು ಅಂದರೆ ಲೈಕ್ ವರ್ಕ್ ಹಾರ್ಡ್. ಓಕೆ, ಲೈಕ್ ಲೈಫಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಬೀಳಲೇಬೇಕು, ಶಾರ್ಟ್ಕಟ್ ಇಲ್ಲ. ಆ್ಯಂಡ್ ನಿಮ್ಮನ್ನ ಹುಡುಗಿರು ಮೂಸೋದು ಇಲ್ಲ. ಇಫ್ ಯು ಆರ್ ನಾಟ್ ಸಕ್ಸಸ್ಫುಲ್, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಮೂಸೋದು ಇಲ್ಲ, ಕೇರ್ ಕೂಡ ಮಾಡೋದಿಲ್ಲ, ಚಪ್ಪಲಿ ಇಡೋ ಜಾಗದಲ್ಲಿ ಇಟ್ಬಿಡ್ತಾರೆ. ಇದು ಫ್ಯಾಕ್ಟ್. ಇದು ನೀವು ಅನುಭವಿಸಿರ್ತೀರ ಗೈಸ್. ವರ್ಕ್ ಹಾರ್ಡ್. ನಿಮ್ಗೇನು ಬೇಕು ಸಪೋರ್ಟ್ ಎಜುಕೇಷನಲ್ಲಿ ನನ್ನ ಕಡೆಯಿಂದ ಯಾವಾಗಲೂ ತಲುಪ್ತಾ ಇರುತ್ತೆ. ಮೇಕ್ ಮನಿ. ಓಕೆ, ದೆನ್ ಯೂಸ್ ಇಟ್ ಕರೆಕ್ಟಾಗಿ. ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ದೆನ್ ಲೈಫ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಓವರ್ ಟ್ರೇಡ್ ಮಾಡೋದನ್ನು ನಿಲ್ಲಿಸಿ. ಓಕೆ, ದುಡ್ಡಿದ್ರೆ ಜಸ್ಟ್ ಇಮ್ಯಾಜಿನ್ ನಿಮ್ಮ ಕೈಯಲ್ಲಿ 1,000 ಇತ್ತು ಅಂದರೆ ನೀವು ಏನೆಲ್ಲ ಮಾಡ್ಬೋದು ಒಂದು ದಿನದಲ್ಲಿ. ಓವರ್ ಟ್ರೇಡ್ ಮಾಡೋದು ನಿಲ್ಲಿಸಿ. ಓಕೆ, ಎಲ್ಲಿ ಬಿದ್ದಿರ್ತೀರಾ ಎದ್ದೇಳೋದಕ್ಕೆ ನೋಡಿ, ಅಲ್ಲೇ ಎದ್ದೇಳಬೇಕು. ಎಲ್ಲರಿಗೂ ಗೊತ್ತಾಗಬೇಕು ನೀವು ಯಾರು ಅಂತ. ಓಕೆ, ಕರ್ನಾಟಕ ಅಂತ ಅಲ್ಲ, ಎಲ್ಲರಿಗೂ ಗೊತ್ತಾಗಬೇಕು. ಓಕೆ, ಸೊ ನಂದು ಮೇನ್ ಗೋಲ್ ಇದ್ದಿದ್ದೆ ಅದು, ವಿಷ್ಣು ಶೆಟ್ಟಿ ಯಾರು. ಓಕೆ, ಗೊತ್ತಾಗಬೇಕು, ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು. ಅದು ಗೊತ್ತಾಗಿದೆ ಈಗ. ಇಟ್ಸ್ ಎನಫ್ ಫಾರ್ ಮೀ. ಅದಕ್ಕಿಂತ ನಾನು ಜಾಸ್ತಿ ಎಕ್ಸ್ಪೆಕ್ಟು ಮಾಡಲ್ಲ. ಆ್ಯಂಡ್ ಇಷ್ಟೆಲ್ಲ ಲವ್ ಸಿಗ್ಬೇಕಾದ್ರೆ ನನಗೆ ಬೇರೆ ನೀಡೂ ಇಲ್ಲ. ಓಕೆ, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಟೇಕ್ ರಿಸ್ಕ್. ಓಕೆ, ನಾನು ಏನೇ ಒಂದು ಪ್ರಾಡಕ್ಟನ್ನು ಬಿಲ್ಡ್ ಮಾಡಿ ಆಚೆ ತರಿಸ್ಬೇಕು ಅಂದ್ರೂ ಕೂಡ ಅದನ್ನು ಫ್ರೀಯಾಗಿ ಇಡೋದಕ್ಕೆ ನೋಡ್ತೀನಿ. ಕೈಯಿಂದ ಖರ್ಚಾದರೂ ಪರವಾಗಿಲ್ಲ, ಬಟ್ ಫ್ರೀಯಾಗಿ ಇಡಬೇಕು ಅಂತ ನೋಡ್ತೀನಿ. ಯಾವಾಗ ನನ್ನ ಕೈಯಲ್ಲಿ ಇಡೋಕ್ಕಾಗಲ್ಲ ಅದನ್ನು ಫ್ರೀಯಾಗಿ ಅಂತ ಗೊತ್ತಾಗುತ್ತೋ ನಾನು ಅದನ್ನು ಆಚೆನೇ ತರೋದಿಲ್ಲ. ಓಕೆ, ಸೊ ಯಾಕೆಂದರೆ ನಾನು ಹೇಳಿದ್ದೀನಲ್ಲ, ನನ್ನ ಎಲ್ಲ ಸಕ್ಸಸ್ಸಿಗೂ ಈ ಒಂದು 14,000 ಜನ ಪಾರ್ಟ್. ಅದಕ್ಕೆ ನಾನು ಹೇಳೋದು ನಾವು ಸೂರ್ಯವಂಶದವರು ಅಂತ. ಓಕೆ, ಸೂರ್ಯವಂಶದವ್ರದ್ದು ನೀವುಗಳು ಸೂರ್ಯವಂಶದವರು, ನಾನೊಬ್ಬ ಅದರಲ್ಲಿ ಮೆಂಬರ್. ಓಕೆ, ಲೀಡರ್ ಎಲ್ಲ ನೀವೇ ರೀ, ನಾನೊಬ್ಬ ಮೆಂಬರ್ ಅಷ್ಟೇ ರೀ. ಹೋಪ್ ಗಾಯ್ಸ್ ಈ ಒಂದು ವಿಡಿಯೋ ನಿಮ್ಮ ಲೈಫಲ್ಲಿ ಚೇಂಜ್ ಮಾಡೇ ಮಾಡುತ್ತೆ ಅನ್ಕೋತೀನಿ. ಕಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಅನಿಸ್ತು ಅಂತ. ಲೈಕ್ ಯು ಗೈಸ್ ವಿಲ್ ರಾಕ್. ಓಕೆ, ಡೆಫಿನೆಟ್ಲಿ ಹೇಳ್ತೀನಿ, ನಾನು 2 to 3 months ಐ ಆಮ್ ಗೋಯಿಂಗ್ ಟು ಟ್ರೈನ್ ಯು ಆಲ್. ಓಕೆ, ಯು ಗೈಸ್ ವಿಲ್ ಡೆಫಿನೆಟ್ಲಿ ರಾಕ್. ಓಕೆ, ಒಬ್ಬ ಬ್ರದರ್ ಅಂತ ಅಂದ್ಕೊಳಿಸಿ. ನಾನು ಹೇಳ್ತೀನಲ್ಲ, ನನಗೆ ದುಡ್ಡು ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ. ಲಿಟ್ರಲಿ ಹೇಳ್ಬಿಡ್ತೀನಿ, ಯಾರಿಗೂ ಮಾಡೋದಕ್ಕಾಗೋದಿಲ್ಲ ದುಡ್ಡು ಹೆಲ್ಪ್. ಯಾಕಂದರೆ ಏನೋ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಏಜ್ ಆಗ್ತಾ ಇದೆ. ಬಟ್ ಒನ್ ಡೇ ಬರುತ್ತೆ, ಅಲ್ಲಿ ತನಕ ನಾನು ಈ ಥರನೇ ಹೆಲ್ಪನ್ನು ನಿಮಗೆ ಮಾಡ್ತಾ ಇರ್ತೀನಿ. ಬಟ್ ಒನ್ ಡೇ ಬರುತ್ತೆ, ಅವಾಗ ಅದನ್ನೆಲ್ಲನೂ ಕೂಡ ನೋಡೋಣ. ಬಟ್ ಲಿಟ್ರಲಿ ವರ್ಕ್ ಹಾರ್ಡ್. ಯಾರ ಹತ್ರನೂ ಬೆಗ್ ಮಾಡಬೇಡಿ, ಏನೂ ಮಾಡಬೇಡಿ, ಶಾರ್ಟ್ಕಟ್ ಹುಡ್ಕೋಕ್ಕೆ ಹೋಗಬೇಡಿ. ಓಕೆ, ಸೂರ್ಯವಂಶದವರು ಅಂತ ಸುಮ್ಮನೆ ಹೇಳೋದಿಲ್ಲ. ಯು ಗೈಸ್ ವಿಲ್ ಡೆಫಿನೆಟ್ಲಿ ರಾಕ್. ಓಕೆ, ಇನ್ನು 2 ಮಂತಲ್ಲಿ ಯು ಗೈಸ್ ವಿಲ್ ಡೆಫಿನೆಟ್ಲಿ ಚೇಂಜ್ ಯುವರ್ ಲೈಫ್ಸ್. ಅದನ್ನು ನಾನೇ ಬರೆದು ಕೊಡ್ತಾ ಇದ್ದೀನಿ. ನಾನು ಒಂದು ಸತಿ ಹೇಳಿಬಿಟ್ಟೆ ಅಂದರೆ ಅದು ಹಾಗೇ ಆಗುತ್ತೆ, ಬರೆದಿಟ್ಕೊಂಬಿಡಿ. ಬಾಯ್.